नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम सुरभ्ये नमः। ओम सुरभ्ये नमः। ओम सुरभ्ये नमः। मूकं करोति वाचालं पङ्गुं लङ्घयते गिरिं यत्कृपातमहं वन्दे श्रीगुरुं दीनतारिणं श्रीचैतन्यमीश्वरं परमानन्दमाधवं। नमो विष्णुपादाय कृष्णप्रेष्ठ ಶ್ರೀಮತಿ ಭಕ್ತಿರಾಘವ ಸ್ವಾಮಿ ಸದಾನಂದ ವರ್ಣಾಶ್ರಮ ಪ್ರಚಾರಣೆ. ಹರೇ ಕೃಷ್ಣ ಎಲ್ರಿಗೂ. ಇವತ್ತು ಶ್ಲೋಕ ಸಂಖ್ಯೆ 15. ನೆನ್ನೆ 14 ನೋಡಿದ್ದೀವಿ. ಆ 14ನೇ ಶ್ಲೋಕದಲ್ಲಿ ಮಾಯೆಯಿಂದ ಹೊರಗೆ ಬರೋದಷ್ಟು ಸುಲಭ ಅಲ್ಲ ಅಂತ ಭಗವಂತ ಅರ್ಜುನನಿಗೆ ಹೇಳ್ತಾರೆ. ಆಮೇಲೆ ಮಾಯೆಯಿಂದ ಹೊರಗೆ ಬರುವುದು ಹೇಗೆ ಅಂತ ಕೂಡ ಭಗವಂತ ಹೇಳ್ತಾರೆ. ಹೇಗೆ ಹೊರಗೆ ಬರುವುದು ಯಾರಾದ್ರೂ ಹೇಳ್ತೀರಾ? ಪ್ರಶ್ನೆಗೆ ಉತ್ತರ. ಹೇಗೆ ಮಾಯೆಯ ಹಿಡಿತದಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ, ಅದರಿಂದ ಆ ಮುಕ್ತಿ ಹೇಗೆ ಸಾಧ್ಯ ಅಂತ ಹೇಳಿ ಯಾರಾದ್ರೂ ಹೇಳ್ತೀರಾ? ಟ್ರೈ ಮಾಡಿ ಬೇಗನೆ. ದೈವೀ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಂ ಏವ ಯೇ ಪ್ರಪದ್ಯಂತೆ ಮಾಂ ಏವ ಯೇ ಪ್ರಪದ್ಯಂತೆ. ಅದೇ ಉತ್ತರ. ಮಾಯಾಂ ಏತಾಂ ತರಂತಿತೆ ಮಾಂ ಏವ ಯೇ ಪ್ರಪದ್ಯಂತೆ. ಯಾರು ನನಗೆ ಶರಣಾಗತಿ ಆಗ್ತಾರೆ, ಯಾರು ನನ್ನನ್ನಂದ್ರೆ ಭಗವಂತನಿಗೆ ಯಾರು ಶರಣಾಗತಿ ಆಗ್ತಾರೆ, ಆಗ ಮಾತ್ರ ಭಗವಂತ ಸೃಷ್ಟಿಸಿದ ಆ ಮಾಯೆಯಿಂದ ತರಂತಿ. ಈಗ ನಾವು ಹೇಗೆ ಈಜಾಡಿ ಒಂದು ನದಿಯ ತೀರದಿಂದ ಇನ್ನೊಂದು ತೀರಕ್ಕೆ ಹೋಗ್ತೇವೆ, ಅದೇ ರೀತಿಯಲ್ಲಿ ಈ ಮಾಯೆಯ ಒಂದು ಸಮುದ್ರವನ್ನ ದಾಟಿ ಭಗವಂತನ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ. ಆಗ ದಾಟುದು ಅಂತ ಹೇಳಿದ್ರೆ ಏನು? ದಾಟುದು ಅಂತ ಹೇಳಿದ್ರೆ ಅದರ ಪ್ರಭಾವ ನಮ್ಮ ಹತ್ರ ಜಾಸ್ತಿ ಇರುವುದಿಲ್ಲ. ನಾವು ಇರ್ಲೇಬೇಕಾಗ್ತದೆ, ಈಜಲೇಬೇಕು, ಈ ಪ್ರಪಂಚದಲ್ಲಿ ಈಜಲೇಬೇಕು. ಆದ್ರೆ ಕಷ್ಟ ಇಲ್ಲದೆ ಈಜಬಹುದು, ಇಲ್ಲದ್ರೆ ಕಷ್ಟದಲ್ಲಿ ಈಜಬೇಕಾಗ್ತದೆ. ಕಷ್ಟದಲ್ಲಿ ಈಜುದಂದ್ರೆ ಸಾಧ್ಯವೇ ಇಲ್ಲ. ಅದು ಸಮುದ್ರವನ್ನ ಈಜಿ ಆ ಕಡೆ ಸೇರ್ಲಿಕ್ಕೆ ಸಾಧ್ಯವಿಲ್ಲ. ಯಾರ ಆಶ್ರಯ ಪಡೆದ್ರೂ ಸಾಧ್ಯ ಇಲ್ಲ. ಭಗವಂತನ ಆಶ್ರಯ ಪಡೆದ್ರೆ ಮಾತ್ರ ಈ ಭವಸಾಗರವನ್ನ ಈಜಿ ತರಂತಿ ಅಂದ್ರೆ ಅದನ್ನು ಈಜಿ ದಡ ಸೇರ್ಲಿಕ್ಕೆ ಸಾಧ್ಯ. ಈಗ ನಮಗೆ ಅರ್ಥ ಆಯ್ತು, ಇಟ್ ಈಸ್ ಕಂಪಲ್ಸರಿ ಅಂತ. ಭಗವಂತ ಏನ್ ಹೇಳ್ತಿದ್ದಾರೆ? ಒಂದೇ ಆಪ್ಷನ್, ಬೇರೆ ಆಪ್ಷನ್ನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಒಂದೇ ಆಪ್ಷನ್. ಏನು ಆಪ್ಷನ್ ಅಂತ ಹೇಳಿದ್ರೆ ಭಗವಂತನಿಗೆ ಶರಣಾಗತಿ ಆಗುದು. ಭಗವಂತನಿಗೆ ಶರಣಾಗತಿ ಆಗುದು ಅಂತ ಹೇಳಿದ್ರೆ ನಮ್ಗೆಲ್ಲ ಗೊತ್ತಿದೆ, ಭಗವಂತ ಮತ್ತು ಭಗವಂತನಿಗೆ ಸಂಬಂಧಪಟ್ಟವರಿಗೆ ನಾವು ಶರಣಾಗತಿ ಆಗುದು. ಅದು ಬಿಟ್ಟು ಬೇರೆ ಯಾವ ಆಪ್ಷನ್ನೇ ಇಲ್ಲ ಅಂತ. ಆ ಆಪ್ಷನ್ ಆಕ್ಸೆಪ್ಟ್ ಮಾಡದವರು, ಈ ಒಂದು ವಿಚಾರವನ್ನು ಯಾರು ತಗೊಳ್ಳೋದಿಲ್ಲ ಅಂತವರು ಹೇಗಿರ್ತಾರೆ ಅಂತ ಹೇಳಿ 15ನೇ ಶ್ಲೋಕದಲ್ಲಿ ಹೇಳ್ತಾರೆ. ಯಾರು ಭಗವಂತನಿಗೆ ಶರಣಾಗತಿ ಆಗ್ಲಿಕ್ಕೆ ಇಷ್ಟ ಇಲ್ಲ ಅಂತವರ ಬಗ್ಗೆ ಭಗವಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇದೊಂದು ಪರೀಕ್ಷೆ. ನಾವೆಲ್ಲ ನಿಜವಾಗಿ ಈ ಸ್ಥಿತಿಯಲ್ಲಿ ಇದ್ದೇವಾ, ಭಗವಂತನ ಶರಣಾಗತಿಯಲ್ಲಿ ನಿಜವಾಗಿ ಬೇರೂರಿದ್ದೀವಾ ಅಂತ ಕೇಳಲಿಕ್ಕೆ, ಅರ್ಥ ಮಾಡ್ಲಿಕ್ಕೆ ಈ ಒಂದು ಪರೀಕ್ಷೆಯ ಮುಖಾಂತರ ನಮಗೆ ಅರ್ಥ ಆಗ್ತದೆ. ನಮಗೆ ಈ 15ನೇ ಶ್ಲೋಕದಲ್ಲಿ ಹೇಳಿದಂತಹ ಕ್ವಾಲಿಟಿ ಇದ್ರೆ ನಾವು ಶರಣಾಗತಿ ಆಗ್ಲಿಲ್ಲ ಅಂತ ಅರ್ಥ. ಅದ ಕಾರಣ ನಮಗೆ ನಾವೇ ಅವಲೋಕನ ಮಾಡುವಂತ ಒಂದು ಶ್ಲೋಕ ಇದು. ಆ ಶ್ಲೋಕವನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಅದನ್ನ ದೂರ ಇಟ್ಟು ಭಗವಂತನಿಗೆ ನಾವು ಶರಣಾಗತಿ ಆಗ್ಲಿಕ್ಕೆ ಸಾಧ್ಯ. ಆದ ಕಾರಣ ಆ ದೃಷ್ಟಿಕೋನದಿಂದ ನಾವು ಈ ಶ್ಲೋಕವನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನಾವು ಅದರಿಂದ ದೂರ ಇರಬಹುದು, ಅಂತಹ ರಿಸ್ಕ್ ಇಂದ ದೂರ ಇರಬಹುದು. ಆದ ಕಾರಣ ಈ ಶ್ಲೋಕವನ್ನು ನಾವು ಕಡೆಗಣಿಸಬಾರದು. ಈ ಶ್ಲೋಕವನ್ನು ನಾವು ಹೃದಯದಲ್ಲಿ ತಗೊಂಡು ಅದನ್ನು ಮಾಡದೇ ಇರುವ ರೀತಿಯಲ್ಲಿ ಕಾರ್ಯಪ್ರವೃತ್ತಿ ನಮ್ಮ ಜೀವನದಲ್ಲಿ ನಡಿಬೇಕು. ಶ್ಲೋಕ 15, 7ನೇ ಅಧ್ಯಾಯ. ನಮಾಂ ದುಷ್ಕೃತಿನೋ ಮೂಢಾ ಪ್ರಪದ್ಯಂತೆ ನರಾಧಮಾಃ ಮಾಯಯಾಪಹೃತ ಜ್ಞಾನ ಆಸುರಂ ಭಾವಮಾಶ್ರಿತಾಃ. 4 ರೀತಿಯ ವ್ಯಕ್ತಿತ್ವ, ಅಂದ್ರೆ 4 ಅಂತ ಹೇಳಿದ್ರೆ ಒಂದು ವ್ಯಕ್ತಿಯ ಹಿಂದೆ ಒಂದು ವ್ಯಕ್ತಿತ್ವ ಅಂತ ಹೇಳಿದ್ರೆ ದುಷ್ಕೃತಿನ ಈ ರೀತಿಯಲ್ಲಿ, ಮೂಢ ಈ ರೀತಿಯಲ್ಲಿ 4 ರೀತಿಯ ಕೆಟಗರಿಯ ವ್ಯಕ್ತಿಗಳಿರ್ತಾರೆ, ಜನರಿರ್ತಾರೆ ಅಂತ ಹೇಳಿ ಭಗವಂತ ಹೇಳ್ತಾರೆ. ನಮಾಂ ದುಷ್ಕೃತಿನೋ ಮೂಢ ಪ್ರಪದ್ಯಂತೆ ನರಾಧಮಾಃ
ಮಾಯಯಾ ಅಪಹೃತ ಜ್ಞಾನ ಆಸುರಂ ಭಾವಮಾಶ್ರಿತಾಃ ನ ಮಾಂ ದುಷ್ಕೃತಿನೋ ಮೂಢಾ ಪ್ರಪದ್ಯಂತೆ ನರಾಧಮಾಃ ಮಾಯಯಾ ಅಪಹೃತ ಜ್ಞಾನ ಆಸುರಂ ಭಾವಮಾಶ್ರಿತಾಃ. ಇದು 15ನೇ ಶ್ಲೋಕ. ವರ್ಡ್ ಟು ವರ್ಡ್ ಮೀನಿಂಗ್, ಶಬ್ದದ ಅರ್ಥ ಓದೋಣ. ನ ಇಲ್ಲ, ಮಾಂ ನನಗೆ, ದುಷ್ಕೃತಿನಃ ದುಷ್ಟರು, ಮೂಢಾಹ ಮೂಢರು, ಪ್ರಪದ್ಯಂತೆ ಶರಣಾಗತರಾಗುತ್ತಾರೆ. ನ ಅಂದ್ರೆ ಶರಣಾಗತ ಆಗುದಿಲ್ಲ ಅಂತ ಅರ್ಥ. ಅದರದ್ದು ನ ಅಂತ ಹೇಳಿದಾರಲ್ಲ. ನರ ಅಧಮಾಹ ಮಾನವರಲ್ಲಿ ಅತಿ ನೀಚರು, ಮಾಯಯಾಪಹೃತ ಮಾಯಾಶಕ್ತಿಯಿಂದ ಅಪಹರಿಸಲ್ಪಟ್ಟ, ಜ್ಞಾನಾಹ ಜ್ಞಾನವುಳ್ಳ, ಆಸುರಿ ಭಾವಂ ಸ್ವಭಾವವನ್ನು, ಆಶ್ರಿತಾಹ ಸ್ವೀಕರಿಸಿರುವ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅತ್ಯಂತ ಮೂರ್ಖರು ಅಂದ್ರೆ ಮೂಢಾಹ, ಇವರೆಲ್ಲ ದುಷ್ಕೃತಿನಗಳು, ಇವರೆಲ್ಲ ದುಷ್ಟರು. ಯಾರೆಲ್ಲ ದುಷ್ಟರು? ಮೂಢರು, ನರಾಧಮರು, ಮಾಯೆಯಿಂದ ಜ್ಞಾನ ನಷ್ಟವಾದವರು, ಆಸುರಿ ಸ್ವಭಾವದವರು. ಇವರೆಲ್ಲ ಯಾರು? ದುಷ್ಕೃತಿನ. ನೆಕ್ಸ್ಟ್ ಶ್ಲೋಕ ಮುಂದೆ ಬರ್ತದೆ, ಸುಕೃತಿನ ಅಂತ ಹೇಳಿ. ಯಾರೆಲ್ಲ ದುಷ್ಕೃತಿಗಳು, ಯಾರು ದುಷ್ಕೃತರು ಅಂತ ಹೇಳಿದ್ರೆ ಭಗವಂತನ ಕಡೆಗೆ ಹೋಗ್ಲಿಕ್ಕೆ ಇಷ್ಟವೇ ಇಲ್ಲ ಅವರಿಗೆ, ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಆಸೆಯೇ ಇಲ್ಲ ಅವರಿಗೆ, ಭಗವಂತನ ಇದ್ದಾನೆ ಅಂತ ಹೇಳಿ ನಂಬಲಿಕ್ಕೆ ರೆಡಿ ಇಲ್ಲ ಅವರು. ಅಂತವರಿಗೆ ದುಷ್ಕೃತಿನ ಅಂತ ಹೇಳ್ತಾರೆ. ಯಾರೆಲ್ಲ ಅದು ದುಷ್ಕೃತಿನರು? ಮೂರ್ಖರು ಅಂದ್ರೆ ಮೂಢ. ಈ ದುಷ್ಕೃತಿ ಅಂತ ಹೇಳುವ ಪದ ತುಂಬಾ ಇಂಪಾರ್ಟೆಂಟ್. ಅದು ಅನಾದಿ ಕಾಲದಿಂದ ಅವ್ರು ಮಾಡುವಂತ ಚಟುವಟಿಕೆ ಏನಾಗಿರ್ತದೆ? ಕೆಟ್ಟದ್ದೇ ಆಗಿರ್ತದೆ. ಕೃತಿ ಅಂತ ಹೇಳಿದ್ರೆ ಕಾರ್ಯ, ಅಂತ ಹೇಳಿದ್ರೆ ಕೆಟ್ಟದ್ದು, ಕೆಟ್ಟ ಕಾರ್ಯವನ್ನೇ ಮಾಡಿ ಪಳಗಿದವರು. ಅಭ್ಯಾಸ ಒಳ್ಳೇದು ಮಾಡುದು ಅಂತಲೇ ಗೊತ್ತೇ ಇಲ್ಲ ಅಂತವರಿಗೆ ಹೇಗೆ ಸಾನೆ ಭಗವಂತನ ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ, ಭಗವಂತನ ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ. ಆದ ಕಾರಣ ಈ ದುಷ್ಕೃತಿನ ಅಂತ ಹೇಳಿದ್ರೆ ಆ ದೃಷ್ಟಿಕೋನದಿಂದ ನಾವು ಅರ್ಥ ಮಾಡ್ಬೇಕು. ಕೆಟ್ಟದ್ದನ್ನೇ ಬಯಸೋ, ಭಗವಂತನ ಕಡೆ ಹೋಗ್ಲಿಕ್ಕೆ ಇಷ್ಟಪಡೋದು ಯಾರದು? ಮೂರ್ಖರು, ನರ ಅಧಮರು, ಮಾಯೆಯಿಂದ ಜ್ಞಾನ ನಷ್ಟವಾದವರು, ಆಸುರಿ ಸ್ವಭಾವದವರು. ಈ ಬಗೆಯ ದುಷ್ಟರು ನನಗೆ ಶರಣಾಗುವುದಿಲ್ಲ, ಭಗವಂತನಿಗೆ ಶರಣಾಗುವುದಿಲ್ಲ, ಕೃಷ್ಣನಿಗೆ. ಎಂತ ಇಂಪಾರ್ಟೆಂಟ್ ನೋಡಿ. ಇದನ್ನ ನಾವು ಇನ್ನೂ ಭಾವಾರ್ಥ ಓದಿ ಅರ್ಥ ಮಾಡುವಾಗ ನಮ್ಮ ಒಳಗೆ ಈ ಕ್ವಾಲಿಟಿ ಇದೆಯಾ ಇಲ್ವಾ ಅಂತ ಅರ್ಥ ಆಗತ್ತೆ. ಗೊತ್ತಿಲ್ಲದೆ ನಮ್ಮ ಒಳಗೆ ಈ ಕ್ವಾಲಿಟಿ ಇದೆ. ಈಗ ನೋಡುವ ಯಾವ ಯಾವ ಕ್ವಾಲಿಟಿ ನಮ್ಮ ಹತ್ರ ಇದೆಯಾ ಇಲ್ವಾ ಅಂತ ಹೇಳಿ. ಭಾವಾರ್ಥ: ಪರಮಪುರುಷ ಕೃಷ್ಣನ ಅಡಿದಾವರೆಗಳಿಗೆ ಶರಣಾಗತನಾಗಿ ಮನುಷ್ಯನು ಐಹಿಕ ಪ್ರಕೃತಿಯ ಕಠಿಣ ನಿಯಮಗಳನ್ನು ನಿವಾರಿಸಿಕೊಳ್ಳಬಲ್ಲ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಹಿಂದಿನ ಶ್ಲೋಕದಲ್ಲಿ ಹೇಳಿದೆ ಅದು. ಅಡಿದಾವರೆಗಳಿಗೆ ಅಂದ್ರೆ ಏನು? ಅಡಿದಾವರೆಗಳಿಗೆ ಅಂದ್ರೆ ಏನು? ಯಾರಾದ್ರೂ ಹೇಳ್ತೀರಾ ಬೇಗ? ಅಡಿದಾವರೆಗಳಿಗೆ ಅಂದ್ರೆ ಏನು? ಚರಣ ಕಮಲಕ್ಕೆ. ಧನ್ಯವಾದ. ಮತ್ತೆ ಭಗವಂತನ ಚರಣ ಕಮಲಗಳಿಗೆ ಶರಣಾಗತನಾಗಿ ಮನುಷ್ಯನು ಐಹಿಕ ಪ್ರಕೃತಿಯ ಕಠಿಣ ನಿಯಮಗಳನ್ನು ನಿವಾರಿಸಿಕೊಳ್ಳಬಲ್ಲ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಇಲ್ಲಿ ಒಂದು ಪ್ರಶ್ನೆಯು ಉದ್ಭವಿಸುತ್ತದೆ. ಸರ್ವಶಕ್ತ ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನ ಅಡಿದಾವರೆಗಳಿಗೆ ವಿದ್ಯಾವಂತರಾದ ತತ್ವಶಾಸ್ತ್ರಜ್ಞರು, ವಿಜ್ಞಾನಿಗಳು, ಉದ್ಯಮಿಗಳು, ಆಡಳಿತಗಾರರು ಮತ್ತು ಜನಸಾಮಾನ್ಯರ ನಾಯಕರು ಏಕೆ ಶರಣಾಗತರಾಗುವುದಿಲ್ಲ ಎಂಬ ಪ್ರಶ್ನೆ. ಆದ ಕಾರಣ ಆ ಜ್ಞಾನ ಏನು, ಅವರಲ್ಲಿ ಇರುವಂತಹ ಜ್ಞಾನ ಏನು ಅಂತ ಹೇಳೋದ್ರ ಪ್ರಶ್ನೆ. ಎಲ್ಲರೂ ವ್ಯಕ್ತಿಗಳೇ, ಆದ್ರೆ ಇವರಿಗೆಲ್ಲ ಇರುವಂತಹ ಜ್ಞಾನ ಯಾವ ಜ್ಞಾನ, ಏನು ಜ್ಞಾನ ಅದು? ಆದ ಕಾರಣ ನಮ್ಗೆ ಈಗಾಗಲೇ ಗೊತ್ತಾಗಿದೆ ನಿಜವಾದ ಜ್ಞಾನ ಅಂತ ಹೇಳುದು ಏನು ಅಂತ ಹೇಳಿ ನಮ್ಗೆ ಈಗಾಗಲೇ ಗೊತ್ತಾಗಿದೆ. ಯಾವುದು ನಿಜವಾದ ಜ್ಞಾನ ಅಂತ ಹೇಳಿದ್ರೆ ಬುದ್ಧಿ. ಆ ಬುದ್ಧಿ ಯಾವುದು? ಭಗವಂತನಿಗೆ ಶರಣಾಗ್ಲಿಕ್ಕೆ ಆಗುವಂತ ಕೊಡುವಂತ ಬುದ್ಧಿ ನಿಜವಾದ ಬುದ್ಧಿ. ಮಿಕ್ಕಿದ್ದೆಲ್ಲ ಬುದ್ಧಿ ಅಂತ ಕನ್ಸಿಡರೇ ಆಗುದಿಲ್ಲ, ಅದು ಅಗತ್ಯವೇ ಇಲ್ಲ. ಯಾಕೆಂತ ಹೇಳಿದ್ರೆ ಅದೊಂದು ಕೊನೆ ಅಂತ ಉಂಟು ಅದಕ್ಕೆ. ಮಾನವ ಕುಲದ ನಾಯಕರು ಹಲವಾರು ರೀತಿಗಳಲ್ಲಿ ಮಹತ್ವದ ಯೋಜನೆಗಳನ್ನು ಅನುಸರಿಸಿ ಹಲವು ವರ್ಷಗಳ ಮತ್ತು ಜನ್ಮಗಳ ಕಾಲ ಸತತ ಆಗ್ಬೇಕಲ್ಲ, ಅದು ಎರಡು ಒಂದೇ ಅರ್ಥವ?
ಯಾರಿಗಾದ್ರೂ ಗೊತ್ತಾ? ಸತತ ಪ್ರಭುಜಿ. ಅದೇ ತಪ್ಪಿದೆ ಅಲ್ಲ ಸ್ಪೆಲ್ಲಿಂಗ್. ಸತತ ಪ್ರಯತ್ನ ಮಾಡಿ ಮುಕ್ತಿಯನ್ನು ಅಥವಾ ಸತತ ಪ್ರಯತ್ನ, ಐಹಿಕ, ಸತತ ಆಗ್ಬೇಕು. ಎಸ್ ಎಸ್, ಮತ್ತೆ ಸಂತತ ಅಂದ್ರೆ ಖುಷಿ ಇರಬಹುದು. ಸತತ ಪ್ರಯತ್ನ ಮಾಡಿ ಮುಕ್ತಿಯನ್ನು ಅಥವಾ ಐಹಿಕ ಪ್ರಕೃತಿಯಿಂದ ಬಿಡುಗಡೆಯನ್ನು ಅರಸುತ್ತಾರೆ. ಇನ್ನೊಂದ್ಸಲ ಓದ್ತೀನಿ, ಬ್ರೇಕ್ ಆಯ್ತಲ್ಲ. ಮಾನವ ಕುಲದ ನಾಯಕರು ಹಲವಾರು ರೀತಿಗಳಲ್ಲಿ ಮಹತ್ವದ ಯೋಜನೆಗಳನ್ನು ಅನುಸರಿಸಿ ಹಲವು ವರ್ಷಗಳ ಮತ್ತು ಜನ್ಮಗಳ ಕಾಲ ಸತತ ಪ್ರಯತ್ನ ಮಾಡಿ ಮುಕ್ತಿಯನ್ನು ಅಥವಾ ಐಹಿಕ ಪ್ರಕೃತಿಯಿಂದ ಬಿಡುಗಡೆಯನ್ನು ಅರಸುತ್ತಾರೆ. ದೇವೋತ್ತಮ ಪರಮ ಪುರುಷನ ಚರಣ ಕಮಲಗಳಿಗೆ ಶರಣಾಗುವ ಮೂಲಕ ಇದೇ ಮುಕ್ತಿಯನ್ನು ಸಾಧಿಸಬಹುದಾದರೆ ಬುದ್ಧಿವಂತರು, ಕಷ್ಟಪಡುವವರು ಆದ ನಾಯಕರು ಈ ಸರಳ ವಿಧಾನವನ್ನು ಏಕೆ ಅನುಸರಿಸುವುದಿಲ್ಲ? ಪ್ರಶ್ನೆ, ಇದಕ್ಕೆ ಉತ್ತರ ನೆಕ್ಸ್ಟ್. ಗೀತೆಯು ಈ ಪ್ರಶ್ನೆಗೆ ಸ್ಪಷ್ಟವಾಗಿ ಉತ್ತರ ಕೊಡುತ್ತದೆ. ಬ್ರಹ್ಮ, ಶಿವ, ಕಪಿಲ, ಕುಮಾರರು, ಮನು, ವ್ಯಾಸ, ದೇವಲ, ಅಸಿತ, ಜನಕ, ಪ್ರಹ್ಲಾದ, ಬಲಿ. ಇಷ್ಟು ಹೆಸರು ಯಾವುದು? 1 2 3 4 5 6 7 8 9 10 11. ಇದರಲ್ಲಿ ಬರುವ ಹೆಚ್ಚಿನ ಹೆಸರುಗಳು ಏನ್ ಹೇಳ್ತಾರೆ? ಮಹಾಜನರು. ಇದರಲ್ಲಿ ಭೀಷ್ಮ ಇಲ್ಲ ಹೆಸರು. ಅದೇ ಕೆಲವು ಹೆಸರಿಲ್ಲ, ಹೆಚ್ಚಿನದೆಲ್ಲ ಮಹಾಜನರು. ಧನ್ಯವಾದ ಮಾತಾಜಿ. ಮತ್ತು ದ್ವಾದಶ 12 ಮಹಾಜನರು ಮತ್ತು ಮಧ್ವಾಚಾರ್ಯ, ರಾಮಾನುಜಾಚಾರ್ಯ, ಶ್ರೀ ಚೈತನ್ಯ ಮತ್ತು ಇವರಂತಹ ಅನೇಕ ನಿಜವಾದ ವಿದ್ವಾಂಸರು ಸಮಾಜ ನಾಯಕರು. ಗೀತೆಯ ಪ್ರಕಾರ ಯಾರು ನಿಜವಾದ ನಾಯಕ ಅಂತ ಹೇಳಿದ್ರೆ ಇವರೆಲ್ಲ ನಾಯಕರು. ಇವರು ನಿಷ್ಠ ತತ್ವಜ್ಞಾನಿಗಳು, ರಾಜಕಾರಣಿಗಳು, ಶಿಕ್ಷಣ ತಜ್ಞರು, ಜ್ಞಾನಿಗಳು ಮೊದಲಾದವರು. ಸರ್ವಶಕ್ತ ಅಧಿಕಾರಿಯಾದ ಪರಮ ಪುರುಷನ ಪಾದ ಕಮಲಗಳಿಗೆ ಶರಣಾಗುತ್ತಾರೆ. ಯಾರು? ಇವರೆಲ್ಲರೂ. ಆದರೆ ವಾಸ್ತವವಾಗಿ ತತ್ವಜ್ಞಾನಿಗಳು, ವಿಜ್ಞಾನಿಗಳು, ಶಿಕ್ಷಣ ತಜ್ಞರು, ಆಡಳಿತಗಾರರು ಇತ್ಯಾದಿ ಅಲ್ಲದವರು, ಆದರೆ ಪ್ರಾಪಂಚಿಕ ಲಾಭಕ್ಕಾಗಿ ಹಾಗೆ ಸೋಗು ಹಾಕುವವರು ಪರಮ ಪ್ರಭುವಿನ ಯೋಜನೆಯನ್ನಾಗಲಿ ಮಾರ್ಗವನ್ನಾಗಲಿ ಒಪ್ಪಿಕೊಳ್ಳುವುದಿಲ್ಲ. ಸಿಂಪಲ್ ವಿಷಯ. ಯಾರಿಗೆ ತುಂಬಾ ಇಂದ್ರಿಯ ತೃಪ್ತಿಯ ಹಿಂದೆ ಹೋಗಿದ್ದಾರೆ ಅವರು ಭಗವಂತನನ್ನ ಆಕ್ಸೆಪ್ಟ್ ಮಾಡುವುದಿಲ್ಲ, ಅವರಿಗೆ ಶರಣಾಗಲಿಕ್ಕೆ ರೆಡಿ ಇಲ್ಲ. ಯಾಕೆಂದ್ರೆ ಅಷ್ಟು ಸಮಯ ಇಂದ್ರಿಯ ತೃಪ್ತಿ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ. ಈಗ ಈ ಭಗವದ್ಗೀತೆ ಓದುವಷ್ಟು ಹೊತ್ತು ಸಮಯ ವ್ಯರ್ಥ ಆಯ್ತು ಅಲ್ವಾ? ಸಮಯ ವ್ಯರ್ಥ ಆಯ್ತು. 2 ಗಂಟೆ ಜಪ ಮಾಡ್ತಾ ಸಮಯ ವ್ಯರ್ಥ ಆಯ್ತು. ಏನಪ್ಪ, ದೇವಸ್ಥಾನಕ್ಕೆ ಹೋಗಿ ಸಮಯ ವ್ಯರ್ಥ ಆಯ್ತು. ಇದಕ್ಕಿಂತ ಬದಲಾಗಿ ಏನೋ ಹಣ ಸಂಪಾದಲಿಕ್ಕೆ ಆಫೀಸಿಗೆ ಹೋಗ್ಬೋದು. ಭಗವದ್ಗೀತೆಯಲ್ಲೇ ಹೇಳಿದೆ, ಕರ್ಮಣ್ಯೇವ ಅಧಿಕಾರಸ್ಥೆ ಅಂತ ಹೇಳಿ. ಕೆಲಸವೇ ದೇವರು. ಆದ ಕಾರಣ ಅದನ್ನೇ ಮಾಡುವ, ಕೆಲಸ ಮಾಡಿ ಒಳ್ಳೆ ಹಣ ಸಂಪಾದನೆ ಮಾಡಿ ಒಳ್ಳೆ ರೀತಿಯಲ್ಲಿ ಜೀವನ ಮಾಡುವ. ಅದೇ ನಿಜವಾದ ಭಗವತ್ ಸಾಕ್ಷಾತ್ಕಾರ. ಒಳ್ಳೆ ರೀತಿಯಲ್ಲಿ ಜೀವನ ಮಾಡುದು, ಎಲ್ಲರಿಗೂ ಒಳ್ಳೇದು ಮಾಡುವುದೇ ಭಗವತ್ ಸಾಕ್ಷಾತ್ಕಾರ. ಅಲ್ಲೇ ಎಲ್ಲರಲ್ಲಿ ಭಗವಂತನನ್ನು ನೋಡುವುದೇ ಭಗವತ್ ಸಾಕ್ಷಾತ್ಕಾರ. ಭಗವಂತ ಅಲ್ಲೇ ಇದ್ದಾನೆ, ಎಲ್ಲರಲ್ಲಿಯೂ ಭಗವಂತ ಇದ್ದಾನೆ, ನಾನು ಯಾಕೆ ನೋಡ್ಬೇಕು? ಈ ರೀತಿಯಲ್ಲೆಲ್ಲ ಚಿಂತನೆ. ಅಂದ್ರೆ ಪಕ್ವವಾಗ್ಲಿಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಸ್ವಲ್ಪ ಟೇಸ್ಟ್ ನೋಡಿ ಅದೇ ಎಲ್ಲ ಅಂತ ತಿಳ್ಕೊಳ್ಳೋದು. ಎಲ್ಲ ಇದೆ ಅಂತ ಹೇಳಿ, ಕಂಪ್ಲೀಟ್ ಗೊತ್ತಿಲ್ಲ ಏನು ಅಂತ ಹೇಳಿ. ಆದ ಕಾರಣ ಈ ಮಹಾಜನರು, ಈ ಎಲ್ಲ ಆಚಾರ್ಯರು ಯಾರ್ಯಾರನ್ನ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ, ಅವರೆಲ್ಲ ಯಾರನ್ನ ಆಕ್ಸೆಪ್ಟ್ ಮಾಡಿದ್ದಾರೆ ಅಂತ ಹೇಳುದು ಮುಖ್ಯ ಇಂಪಾರ್ಟೆಂಟ್. ಅವರೆಲ್ಲ ಕೃಷ್ಣನನ್ನ ಪರಮೋತ್ತಮ ಪರಮ ಪುರುಷ ಅಂತ ಹೇಳಿ ಆಕ್ಸೆಪ್ಟ್ ಮಾಡಿದ್ದಾರೆ. ಎಲ್ಲ ಹೆಸರುಗಳು ಎಲ್ಲರೂ ಕೂಡ, ಇಲ್ಲಿ ಕೊಟ್ಟ ಎಲ್ಲರೂ ಕೂಡ ಚೈತನ್ಯ ಮಹಾಪ್ರಭುಗಳು ಅವರೇ ಬಂದಿದ್ದಾರೆ, ಕೃಷ್ಣನೇ ಬಂದಿದ್ದಾರೆ ಕೃಷ್ಣನನ್ನ ಸಾಬೀತು ಮಾಡ್ಲಿಕ್ಕೆ. ಕೃಷ್ಣನೇ ಪರಮೋತ್ತಮ ಪರಮ ಪುರುಷ ಅಂತ ಹೇಳಿ. ಆದ ಕಾರಣ ಅದನ್ನು ಯಾರು ಆಕ್ಸೆಪ್ಟ್ ಮಾಡಿದ್ದಾರೆ ಅವರು ನಿಜವಾದ ಪುರುಷರು. ಇಲ್ಲ ಅಂತ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಅರ್ಥ ಆಗ್ತಾ ಇದೆ. ಯಾಕೆಂತಂದ್ರೆ ಪ್ರಾಪಂಚಿಕ ಲಾಭಕ್ಕಾಗಿ ಮಾಡುವಂಥದ್ದು ಬೇರೆ ಇಲ್ಲ ಅಂತವರಿಗೆ. ಆದರೆ ಪ್ರಾಪಂಚಿಕ ಲಾಭಕ್ಕಾಗಿ ಹಾಗೆ ಸೋಗು ಹಾಕುವವರು ಪರಮ ಪ್ರಭುವಿನ ಯೋಜನೆಯನ್ನಾಗಲಿ ಮಾರ್ಗವನ್ನಾಗಲಿ ಒಪ್ಪಿಕೊಳ್ಳುವುದಿಲ್ಲ. ಅವರಿಗೆ ದೇವರೆಂದರೆ ಏನೂ ತಿಳಿಯದು. ಅವರು ತಮ್ಮದೇ ಪ್ರಾಪಂಚಿಕ ಯೋಜನೆಗಳನ್ನಷ್ಟೇ ಸೃಷ್ಟಿ ಮಾಡುತ್ತಾರೆ. ಸ್ವಲ್ಪ ಕಣ್ಣು ಮುಚ್ಚಿ ನಮ್ಮ ಹತ್ತಿರ ಇರುವ ಎಲ್ಲರನ್ನ ಗಮನಿಸೋಣ. ಹತ್ತಿರ ಅಂದ್ರೆ ಇಲ್ಲಿ ಇರುವವರಲ್ಲ, ಈಗ ನಮ್ಮ ಮನೆ ಹತ್ತಿರ ಇರ್ಬೋದು, ನಮ್ಮ
ಕೆಲಸದಲ್ಲಿ ಇರುವವರು ಇರ್ಬೋದು, ಗಮನಿಸೋಣ ಇವರನ್ನೆಲ್ಲ. ಗಮನಿಸುವಾಗ ನಮ್ಗೆ ಅರ್ಥ ಆಗ್ತದೆ ನಾವು ಗ್ರೇಟ್ ಅಂತ ಅಲ್ಲ ಇಲ್ಲಿ ಹೇಳ್ಕೊಳ್ಳುವಂಥದ್ದು, ನಮ್ಮ ಭಾಗ್ಯ ಅಷ್ಟೇ. ನಾವು ಈ ಭಾಗ್ಯವನ್ನ ಎಲ್ಲರಿಗೂ ಕೊಡ್ಲಿಕ್ಕೆ ಪ್ರಯತ್ನ, ಅದು ಬಿಟ್ಟು ನಮಗೇನು ಈಗೋ ಇಲ್ಲ ಇದರಲ್ಲಿ. ಆದ್ರೆ ಕಣ್ಣು ಮುಚ್ಚಿ ಗಮನಿಸಿದ್ರೆ ಎಷ್ಟು ಆಳವಾಗಿ ನಾನು ನನ್ನದು ಅಂತ ಹೇಳುದ್ರಲ್ಲಿ ಸಂಪೂರ್ಣ ತೊಯ್ದುಕೊಂಡಿದ್ದೇವೆ ನಾವು. ಅವರೆಲ್ಲ ಏನ್ ಮಾಡಿದ್ದಾರೆ, ನಾನು ನನ್ನದು ಅಂತ ಹೇಳಿ. ಅದು ಹೋಗುದು ಯಾವಾಗ, ಎಲ್ಲವೂ ಕೃಷ್ಣನದ್ದು ಅಂತ ಹೇಳುವಾಗ, ಎಲ್ಲವೂ ಕೃಷ್ಣನದ್ದು ಅಂತ ಹೇಳುದು. ಕೆಲವರು ಬಾಯಿಯಲ್ಲಿ ಹೇಳ್ತಾರೆ ಎಲ್ಲ ಕೃಷ್ಣನದ್ದು ಅಂತ ಹೇಳಿ, ಆದ್ರೆ ಕಾರ್ಯಪ್ರವೃತ್ತಿಯಲ್ಲಿ ಎಲ್ಲ ನನ್ನದು. ಬಾಯಿಯಲ್ಲಿ ಒಂದು ಎಲ್ಲ ಕೃಷ್ಣಾರ್ಪಣ ಮಸ್ತು ಅಂತ ಮಂತ್ರ ಮಾತ್ರ, ಆದ್ರೆ ನಿಜವಾಗಿ ಎಲ್ಲ ಅರ್ಪಣೆ ನನಗೆ. ಇದಕ್ಕೆ ತುಂಬಾ ಡೇಂಜರಸ್ ಸಿಚುವೇಶನ್. ಅದು ವೇದವನ್ನ, ಶಾಸ್ತ್ರವನ್ನ ಯಾವ ರೀತಿಯಲ್ಲಿ ತಗೊಳ್ತಾ ಇದ್ದಾರೆ, ನಿನ್ನೆ ಕ್ಲಾಸಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಒಳ್ಳೆ ಸತ್ವಗುಣ, ಅದು ಸತ್ವಗುಣ. ಆದ್ರೆ ಸತ್ವಗುಣದಲ್ಲಿ ಏನು, ಸತ್ವಗುಣದಲ್ಲಿ ನನ್ನ ಇಂದ್ರಿಯ ತೃಪ್ತಿಯನ್ನೇ ಬಯಸುವವನು, ದೇವರ ಹೆಸರು ಹೇಳಿ ನನ್ನ ಇಂದ್ರಿಯ ತೃಪ್ತಿ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಶ್ರೀಮದ್ ಭಾಗವತ ಪ್ರವಚನ ಕೆಲವರು ಮಾಡ್ತಾರೆ 7 ದಿವಸ, ಅದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಚೆನ್ನಾಗಿ ಜನರನ್ನ ಅಟ್ರಾಕ್ಷನ್ ಮಾಡ್ಲಿಕ್ಕೆ ಒಳ್ಳೆ ಒಳ್ಳೆ ಮಾತಾಡ್ತಾರೆ, ಒಳ್ಳೆ ಕಥೆ ಹೇಳ್ತಾರೆ. ಅದರಲ್ಲಿ ಸ್ಪೆಸಿಫಿಕಲಿ ರಾಸಲೀಲೆಯನ್ನ ಜಾಸ್ತಿ ಜಾಸ್ತಿ ಹೇಳ್ತಾರೆ. ಈ ಉದ್ದೇಶ ಏನು ಅಂತ ಹೇಳಿದ್ರೆ, ಅವ್ರು ಕೊಟ್ಟ ಹಣ ಕಿಸೆಗೆ ಹಾಕಿಕೊಂಡು ಹೋಗುದು ಉದ್ದೇಶ ಬಿಟ್ಟು ಬೇರೇನಿಲ್ಲ ಉದ್ದೇಶ. ಆಧ್ಯಾತ್ಮಿಕ ಭಗವಂತನ ಧಾಮಕ್ಕೆ ಹೋಗುವ ಉದ್ದೇಶ ಏನಿಲ್ಲ. ಚೆನ್ನಾಗಿ ಮಾತಾಡ್ತಾರೆ, ಕಿಸೆಗೆ ಹಣ ಹಾಕಿ ಹೋಗ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ನಡೀತಾ ಇರುವಂಥದ್ದು. ಹೇಳಲಿಕ್ಕೆ ಕೃಷ್ಣಾರ್ಪಣ ವಸ್ತು, ಕೃಷ್ಣನೇ ದೇವರು ಅಂತ ಹೇಳಿಕೊಳ್ತಾರೆ, ಆದ್ರೆ ಹೃದಯದಲ್ಲಿ ಮಾತ್ರ ನಾನು ಹೇಗೆ ಜೀವನ ಮಾಡಬಹುದು. ಇಂಥ ಮನಸ್ಥಿತಿ ಇಟ್ಟು ಯಾವ ದೇವಸ್ಥಾನಕ್ಕೆ ಹೋದ್ರೂ ಕೂಡ ನಮ್ಗೆ ಶೀಘ್ರವಾಗಿ ಮೇಲೆ ಬರ್ಲಿಕ್ಕೆ ಆಗುದಿಲ್ಲ. ಅದರಿಂದ ಫಲ ಇರಬಹುದು, ಇಲ್ಲ ಅಂತಲ್ಲ. ಯಾಕೆಂದ್ರೆ ಅಕಾಮೋ ಸರ್ವಕಾಮೋವಾ ಅಂತ ಹೇಳಿದ್ದಾರೆ, ಮೋಕ್ಷ ಕಾಮ ಉದಾರದಿ ಅಂತ ಹೇಳಿದ್ದಾರೆ. ಆದ್ರೆ ನಾವೆಲ್ಲ ಅದರಲ್ಲಿ ಉದ್ದೇಶ ಇಟ್ಟುಕೊಂಡವರಲ್ಲ, ನಾವೆಲ್ಲ ಭಗವಂತನ ಸೇವೆ ಮಾಡ್ಲಿಕ್ಕೆ ಪ್ರಯತ್ನ ಪಡುವವರು. ಆದ ಕಾರಣ ನಾವು ಇದರಲ್ಲಿ ಸ್ವಲ್ಪ ಅಲರ್ಟ್ ಆಗ್ಬೇಕು. ದೇವಸ್ಥಾನಕ್ಕೆ ಹೋಗುವ ಉದ್ದೇಶ ಏನು, ಭಗವಂತನ ಸೇವೆ, ಭಕ್ತರ ಸೇವೆ, ಬೇರೆ ಯಾವ ಉದ್ದೇಶ ಅಲ್ಲ. ಭಗವಂತನ ಬಗ್ಗೆ ಮಾತಾಡುವ ಉದ್ದೇಶ ಏನು, ಭಗವಂತನ ಸೇವೆ, ಭಕ್ತರ ಸೇವೆ. ನಾನು ಗ್ರೇಟ್ ಆಗಿ ದೊಡ್ಡ ದೊಡ್ಡ ವಿಡಿಯೋ ಮಾಡಿ ಅಥವಾ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳಿ ಡೇಂಜರಸ್ ಸಿಚುವೇಶನ್ ಇದು. ಎಲ್ಲ ಭಕ್ತರಿಗೆ ಕೂಡ, ನಮಗೆಲ್ಲರಿಗೂ ಕೂಡ ತುಂಬಾ ಡೇಂಜರಸ್ ಇದು. ಕೆಲವರು ಜಪ ಮಾಡ್ತಾ 16 ರೌಂಡ್ ಜಪ ಮಾಡಿದ್ದೇನೆ ಅಂತ ಈಗೋ ಬರ್ಲಿಕ್ಕೆ ಶುರು ಆಗ್ತದೆ. ನಾನು 16 ರೌಂಡ್ ಮಾಡ್ತಿದ್ದೇನೆ ಅಂತ ಹೇಳಿ ಖುಷಿ ಆಗ್ತದೆ. ಖುಷಿ ಆಗುವ ಕೆಲವರು ಹೇಳಲಿಕ್ಕೆ ಶುರು ಮಾಡ್ತಾರೆ, ನೀವು 16 ರೌಂಡ್ ಮಾಡ್ತಿದ್ದೀರಲ್ಲ, ಗ್ರೇಟ್, ನೀವು ಬೆಳಿಗ್ಗೆ ಬೇಗ ಹೇಳ್ತೀರಲ್ಲ, ಗ್ರೇಟ್ ನೀವು ಅಂತ ಹೇಳಿಕ್ ಶುರು ಮಾಡ್ತಾರೆ. ಆ ಗ್ರೇಟ್ ಅನ್ನೇ ನಾವು ತಗೊಳ್ತೇವೆ. ಆ ಗ್ರೇಟ್ ತಗೊಂಡು ಏನಾಗ್ತದೆ, ಆ ಗ್ರೇಟ್ ನಮ್ಮ ತಲೆ ಮೇಲೆ ಏಳ್ತದೆ. ಗೊತ್ತೇ ಆಗುದಿಲ್ಲ, ಆ ತಲೆಗೆ ಏರಿದ ಗ್ರೇಟ್ ಕೊಬ್ಬಾಗಿ ಪರಿವರ್ತನೆ ಆಗಿ ಈಗೋ ಆಗಿ ಬಂದು ನಾನು ಭಕ್ತ ಅಂತ ಹೇಳೋದು. ಹೇಗಿರ್ಬೇಕು, ನಾನು ಭಕ್ತ ಅಂತ ಪಾದ ಕಮಲದಲ್ಲಿ ಇರ್ಬೇಕಾದವನು ನಾನು ಭಕ್ತ ಅಂತ ಹೇಳಿದ್ರೆ ಕೃಷ್ಣನ ತಲೆ ಮೇಲೆ ಏಳುವ ಹಾಗೆ ಹೇಳ್ತಿದ್ದೆ. ಕೃಷ್ಣ ಭಗವಂತನ ತಲೆಯ ಮೇಲೆ ನಿಂತ ಹಾಗೆ ನಾನು ಭಕ್ತ ಅಂತ ಹೇಳಲಿಕ್ಕೆ ಶುರು ಮಾಡ್ತೇನೆ. ಅಂತಹ ಡೇಂಜರಸ್ ಸಿಚುವೇಶನ್ ಈ ಭಕ್ತಿಯಲ್ಲಿ ಕೂಡ ಇರುವಾಗ ನಾವು ಸ್ವಲ್ಪ ಜಾಗ್ರತೆ ಮಾಡಬೇಕು. ಸ್ವಲ್ಪ ಜಾಗ್ರತೆ ಮಾಡ್ಲಿಲ್ಲ ಅಂದ್ರೆ, ಎಡವಿದ್ರೆ ನಾವು ಮಾಡಿದ ಫಲ ಎಲ್ಲ ಇನ್ನೂ ಕಷ್ಟ ಆಗ್ಲಿಕ್ಕೆ ಶುರುವಾಗ್ತದೆ. ಯಾಕೆಂದ್ರೆ ನಿಧಾನವಾಗಿ ನಮಗೆ ಗೊತ್ತಿಲ್ಲದೆ ಈ ಈಗೋದಿಂದಾಗಿ, ಈ ಒಂದು ಜಂಬದಿಂದಾಗಿ ನಾವು ಯಾರಿಗಾದ್ರೂ ಅಪರಾಧ ಮಾಡುವಂಥದ್ದು, ಯಾರ್ದೋ ಮನಸ್ಸಿಗೆ ನೋವು ಮಾಡುವಂತಹ ಸಾಧ್ಯತೆಗಳಿರ್ತದೆ. ಅದು ಬೇಕಾ, ಅದು ರಿಸ್ಕ್ ಅಲ್ವಾ? ಆ ರಿಸ್ಕ್ ನಾವು ತಗೊಳ್ಬಾರ್ದು. ಆದ ಕಾರಣ ನಾವು ಎಷ್ಟಾಗ್ತದೆ, ನಮ್ಮ ಭಾಗ್ಯ ಇದು, ಇಷ್ಟು ಜಪ ಮಾಡ್ಲಿಕ್ಕೆ ಸಿಗ್ತಾ ಇದೆ, ಆದ್ರೂ ನನಗೆ ಫೋಕಸ್ ಸಿಗ್ತಾ ಇಲ್ಲ, ಭಗವಂತ ಫೋಕಸ್ ಕೊಡುವ ಹಾಗೆ ಮಾಡು ಅಂತ ಹೇಳ್ಬೇಕು. ಈಗ ಕೆಲವರೆಲ್ಲ ಏನು ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅಂತ ಹೇಳಿದ್ರೆ, ಅಷ್ಟು ಮಾಡಿದ ಕೂಡಲೇ ಏನೋ ಒಳ್ಳೆ ಮಾತಾಡ್ಲಿಕ್ಕೆ ಕೃಷ್ಣನ ಬಗ್ಗೆ ಹೇಳುದಂದ್ರೆ ನೀವು ಶುದ್ಧ ಭಕ್ತರು ಅಂತ ಹೇಳಿಕ್ ಶುರು ಮಾಡ್ತಾರೆ. ಆಯ್ತು, ಗುಂಡಿ ಅಲ್ಲೇ ಶುರು ಆಯ್ತು ನಮ್ಮದು, ನೀವು ಶುದ್ಧ ಭಕ್ತರು ಅಂತ ಹೇಳಿ. ಅದ ಕಾರಣ ಈ ಶುದ್ಧ ಭಕ್ತರು ಅಂತ ಹೇಳುವ ಪದವನ್ನ ಅಷ್ಟು ಸುಲಭವಾಗಿ ಉಪಯೋಗಿಸುವಂತದ್ದಲ್ಲ. ಕಂಡವರಿಗೆಲ್ಲ ಶುದ್ಧ ಭಕ್ತರು ಹೃದಯದಲ್ಲಿ ಹೇಳಿ, ಆದ್ರೆ ಅವರ ಎದುರು ಹೇಳಬಾರ್ದು ನೀವು ಶುದ್ಧ ಭಕ್ತರು ಅಂತ ಹೇಳಿ. ಈಗ ಎಷ್ಟು ಜನ ಹೇಳ್ತಿದ್ದೀರಿ ನೀವೆಲ್ಲ, ಹೇಳ್ತಿಲ್ವಾ? ಎಷ್ಟು ಜನರಿಗೆ, ಅವರು ಯಾರೇ ಆಗಿರ್ಲಿ, ನೇರವಾಗಿ ಹೇಳ್ಬಾರ್ದು ನೀವು ಶುದ್ಧ ಭಕ್ತರು ಅಂತ. ಯಾಕೆಂದ್ರೆ ನಮಗೆ ಗೊತ್ತಾ, ನೋಡಿದ್ದೇವಾ? ಇಲ್ಲಲ್ಲ. ಯಾಕೆ? ನೀವು ಭಕ್ತರು, ಗ್ರೇಟ್ ಭಕ್ತರು, ಒಳ್ಳೆ ಭಕ್ತರು, ಓಕೆ, ಆದ್ರೆ ನೀವು ಶುದ್ಧ ಭಕ್ತರು ಅಂತ ಹೇಳುದು ಭಾರಿ ಡೇಂಜರಸ್ ಅದು ವರ್ಡ್. ಆದ ಕಾರಣ ಅದನ್ನ ಹಾಗೆ ಸುಮ್ಮನೆ ಎಲ್ಲರಲ್ಲಿ ಸಿಕ್ಕಿದಲ್ಲೆಲ್ಲ ಉಪಯೋಗಿಸುವಂತದ್ದಲ್ಲ ಅದು. ಅದು ಶಾಸ್ತ್ರದಲ್ಲಿ ಪರಿಣತಿ ಹಿಡಿದು ಶಾಸ್ತ್ರ ಉಲ್ಲೇಖ ಇದ್ದವರನ್ನು ಹೇಳ್ಬಹುದು. ನಮ್ಮ ಗುರುಗಳಾಗಿರ್ಲಿ, ಆಚಾರ್ಯರಾಗಿರ್ಲಿ, ಈ ರೀತಿಯ ಹೆಸರುಗಳಿಗೆ ಹೇಳ್ಬಹುದು. ಯಾರೋ ಫ್ರೆಂಡ್ಶಿಪ್ ನಲ್ಲಿ ಯಾರೋ ಒಬ್ರು
ಏನೋ ಮಾಡ್ತಿದ್ದಾರೆ, ನೀವು ಶುದ್ಧ ಭಕ್ತರು, ಇವರ ಪ್ಯೂರ್ ಡಿವೋಟಿ, ಇವರ ಪ್ಯೂರ್ ಡಿವೋಟಿ ಅಂತ ಹೇಳಿದ್ರೆ ಅವರಿಗೂ ಕೂಡ ಪ್ರಾಬ್ಲಮ್, ನಮಗೆ ಕೂಡ ಪ್ರಾಬ್ಲಮ್. ಯಾರಾದ್ರೂ ಇದರ ಬಗ್ಗೆ ಏನಾದ್ರೂ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ? ಹೌದಾ, ಹೀಗೆ ಆಗ್ತಾ ಉಂಟಾ ನಮ್ಮ ಜೀವನದಲ್ಲಿ? ನಿಮಗೆ ಯಾರಾದ್ರೂ ಹೇಳಿದ್ದಾರಾ ಶುದ್ಧ ಭಕ್ತರು ಅಂತ ಹೇಳಿ? ಎಸ್, ಯಾರಿಲ್ಲ? ಹರೇ ಕೃಷ್ಣ ಪ್ರಭುಜಿ, ನಾನ್ ನಿಮ್ಗೆ ಒಂದ್ಸಲ ಹೇಳಿದ್ದೆ, ನೀವು ನಂಗೆ ಹೇಳ್ಬೇಡ ಅಂತ ಹೇಳಿದ್ರಿ. ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಇದು ಎರಡು ಕಡೆಯಿಂದ ಡೇಂಜರ್. ಅವರು ಫಾಲ್ ಡೌನ್ ಆಗ್ಲಿಕ್ಕೆ ನಾವೇ ಕಾರಣ ಆಗ್ಬಿಡ್ತೇವೆ. ಅಷ್ಟು ಸುಲಭ ಶುದ್ಧ ಭಕ್ತಿ ಆದ್ರೆ. ಎಸ್ ಎಸ್, ಇದು ಒಂದೆಲ್ಲರಿಗೂ ಬಾಯ್ಪಾಠ ಆಗಿ ಹೋಗ್ಬಿಟ್ಟಿದೆ. ಇದನ್ನ ಕೇಳಿ ಕೇಳಿ ಸಾಕಾಗಿದೆ. ನೀವು ಸುಮಾರು ಸಲ ಶುದ್ಧ ಭಕ್ತರಾಗಿದ್ದೀರಿ ಮಾತೆ ವಿಜಯಲಕ್ಷ್ಮಿ ಮಾತೆ. ಬುಜ್ಜಿ ಯಾವಾಗ್ಲೂ ಅದೇ ಹೇಳಿ ಹೇಳಿ ಕೇಳಿ ಕೇಳಿ ನೋಡಿ ನೋಡಿ ಸಾಕಾಗಿದೆ. ಅದಕ್ಕೆ ನಾವು ಟೈರ್ ಪಂಚರ್ ಆದಾಗೆ ಆಗ್ತೇವೆ ಒಮ್ಮೊಮ್ಮೆ, ಟುಸ್ಸ ಏನು ಇರಲ್ಲ. ಎಸ್ ಮತ್ತೆ ಧನ್ಯವಾದ, ನೀವು ಒಂದು ಆಡ್ ಮಾಡಿದ್ದಕ್ಕೆ. ತುಂಬಾ ಡೇಂಜರ್. ನಾವು ಅದನ್ನು ಫಸ್ಟ್ ಸ್ಟಾಪ್ ಮಾಡ್ಬೇಕು. ಆಯ್ತು, ಯಾರಾದ್ರೂ ಶುದ್ಧ ಭಕ್ತರಾದ್ರೆ ಹೃದಯದಲ್ಲಿ ಹೇಳು ಅವರು ಶುದ್ಧ ಭಕ್ತರು ಅಂತ ಹೇಳಿ, ಓಪನ್ ಆಗಿ ಹೇಳ್ಬಾರ್ದು. ಹೇಳಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಎಲ್ಲರೂ ಅವರಿಗೆ ಸ್ಪೆಷಲ್ ರೆಸ್ಪೆಕ್ಟ್ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಆಮೇಲೆ ಅವರು ಅವರ ವ್ಯಾಸ ಪೂಜೆ ನಡೆದಿತ್ತು, ಮತ್ತೆ ಅವರ ವ್ಯಾಸ ಪೂಜೆ ನಡೆದಿತ್ತು. ಆದ ಕಾರಣ ಈ ಡೇಂಜರ್ ಯಾಕೆ ಅಂತ ಹೇಳಿ, ಇದ್ರಲ್ಲಿ ಯಾಕೆ ಮಾತಾಡ್ತಾ ಇರೋದು ಅಂತ ಹೇಳಿದ್ರೆ ಇಲ್ಲಿ ಆಗುವಂತ ವಿಚಾರಗಳು, ಆಸುರಿಂ ಭಾವಮಾಶ್ರಿತ, ಇದೆಲ್ಲ ಭಕ್ತರಿಗೆ ಕೂಡ ಆಗ್ಲಿಕ್ಕೆ ಸಾಧ್ಯತೆ ಇದರಿಂದಾಗಿ. ಆದ ಕಾರಣ ನಾವು ರೆಸ್ಪಾನ್ಸಿಬಲ್ ಆಗಿರ್ಬೇಕು. ಅಷ್ಟು ಬೇಗನೆ ಹೇಳಬಾರ್ದು ಯಾರಿಗೆ ಸಹ. ಅಷ್ಟು ಶೂರ್ ಆಗುದು ಯಾವಾಗ? ಅಷ್ಟು ಸುಲಭ ಇಲ್ಲ ಅದು. ಅಷ್ಟು ಸುಲಭ ಇದ್ರೆ ಎಲ್ಲರೂ ಶುದ್ಧ ಭಕ್ತರು ಅಷ್ಟು ಬೇಗ ಆಗ್ತಿದ್ರೆ ಹೀಗಿರ್ತಿತ್ತ ಪ್ರಪಂಚ? ಇಲ್ಲ. ಇದರ ಪರಿಣಾಮವಾಗಿ ಐಹಿಕ ಅಸ್ತಿತ್ವದ ಸಮಸ್ಯೆಗಳನ್ನು ಬಿಡಿಸಲು ವ್ಯರ್ಥ ಪ್ರಯತ್ನ ಮಾಡಿ ಅವುಗಳನ್ನು ಜಟಿಲಗೊಳಿಸುತ್ತಾರೆ. ನಾವು ಭಕ್ತಿಯಲ್ಲಿ ಕೂಡ ಹೀಗೆ ಮಾಡುದು. ಸುಮ್ಮನೆ ಒಬ್ರಿಗೊಬ್ರು ಮಾತಾಡಿ ಮತ್ತೆ ಅದ ಕಾರಣ ಯಾರೋ ಒಬ್ರು ಆಚಾರ್ಯ ಹೇಳ್ತಾರೆ, ಯಾರು ಜಾಸ್ತಿ ಮಾತಾಡ್ತಾರೋ ಅಂತ, ಯಾರು ಜಾಸ್ತಿ ಮಾತಾಡ್ತಾರೆ ಅದರ ಹಿಂದೆ ಸ್ವಲ್ಪ ರಿಸ್ಕ್ ಇದೆ ಅಂತ ಹೇಳಿ. ಆದ ಕಾರಣ ಭಕ್ತರು ಜಾಸ್ತಿ ಮಾತಾಡುದಂದ್ರೆ ಕೃಷ್ಣನ ಬಗ್ಗೆ ಮಾತಾಡ್ಬೇಕು, ಬೇರೆ ಯಾವುದು ಮಾತಾಡಬಾರದು ಅಂತ ಹೇಳಿ. ಆದ್ರೆ ಕೆಲವೊಂದು ಸಲ ಏನಾಗ್ತದೆ ಅಂತ, ಕೃಷ್ಣನ ಬಗ್ಗೆ ಮಾತಾಡ್ತಾ 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 ಮಧ್ಯದಲ್ಲಿ ಎಲ್ಲಿ ಹೋಗ್ತಾ ಇದ್ದೇವೆ ಅಂತ ನಮಗೆ ಗೊತ್ತಾಗುದಿಲ್ಲ. ಪ್ರಪಂಚದ ವಿಚಾರ ಮಾತಾಡ್ಲಿಕ್ಕೆ ಖಂಡಿತವಾಗಿ ಶುರು ಆಗ್ತೇವೆ. ಆದ ಕಾರಣ ಸ್ವಲ್ಪ ಮಾತನ್ನ ಹದ್ದು ಬಸ್ತಿನಲ್ಲಿ ಇಡುದು ನಾವೆಲ್ಲ ಪ್ರಯತ್ನ ಪಡಬೇಕು. ನಾನು ಕೂಡ, ನೀವು ಕೂಡ, ಎಲ್ಲರೂ ಕೂಡ. ಯಾರಿಗಾಗಿ ಹೇಳುದಲ್ಲ, ಇದು ನನಗೆ ನಾನೇ ಹೇಳ್ಕೊಳ್ತಾ ಇರುವಂತದ್ದು. ಯಾಕಂದ್ರೆ ತುಂಬಾ ಮಾತಾಡುವವರನ್ನು ಯಾವುದೋ ಒಂದು ಗಾದೆ ಕೂಡ ಇದೆ, ತುಂಬಾ ಮಾತಾಡುವವರನ್ನು ನಂಬಬಾರದು ಜಾಸ್ತಿ ಅಂತ ಹೇಳಿ. ನನಗೆ ಆ ಗಾದೆ ನೆನಪಿಲ್ಲ, ನಿಮ್ಗೆ ಯಾರಿಗಾದ್ರೂ ನೆನಪಿದ್ರೆ ಆಮೇಲೆ ನೆನಪಾದ್ರೆ ಹೇಳಿ. ಆದ ಕಾರಣ ನಾವು ಇಂಥ ವಿಚಾರವನ್ನ ನಮ್ಮ ಜೀವನದಲ್ಲಿ, ನಾನೀಗ ಭಕ್ತರ ಬಗ್ಗೆ ಮಾತಾಡ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ನೋಡ್ಬೇಕಲ್ಲ, ನಮ್ಮೆಲ್ಲರ ಬಗ್ಗೆ ಮಾತಾಡ್ತಿರುವಂಥದ್ದು. ನಾವೆಲ್ಲ ಭಕ್ತಿಯಲ್ಲಿ ಸೇರಿದ್ದೇವೆ, ಆದ್ರೆ ಭಕ್ತಿಯನ್ನೇ ಜಟಿಲ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ನಮ್ಗೆ ಪ್ರೋಗ್ರೆಸ್ ಅಂತ ಗೊತ್ತೇ ಆಗ್ತಿಲ್ಲ. ಯಾಕಂದ್ರೆ ಒಬ್ರಿಗೊಬ್ರು ಮಾತನಾಡುವಾಗ ನಾವು ಏನು ಮಾತಾಡ್ತಿದ್ದೇವೆ ಅಂತ ನಮಗೆ ಗೊತ್ತಿಲ್ಲ. ಒಬ್ರಿಗೊಬ್ರಿಗೆ ಹೊಗಳುದಾಗ್ಲಿ, ಏನೇನೋ ಮಾಡುದು ಆಗಿದೆ. ಅದು ಏನಾಗಿಬಿಟ್ಟಿದೆ ಅಂತ ಹೇಳಿದ್ರೆ ಜಪ ಮಾಡುವಾಗಲೇ ಕೂಡ ಅದೇ ನೆನಪಾಗ್ತದೆ. ಖಂಡಿತವಾಗಿ ಜಪ ಮಾಡುವಾಗ ಹೌದಲ್ಲ, ಅವ್ರು ಹಾಗೆ ಹೇಳಿದ್ರು, ಹರೇ ಕೃಷ್ಣ. ನಾನಲ್ಲ, ಆದ್ರೂ ಅವ್ರು ಹಾಗೆ ಹೇಳಿದ್ರು, ಹರೇ ಕೃಷ್ಣ ಕೃಷ್ಣ ಕೃಷ್ಣ. ನಾನು ಓಕೆ ಓಕೆ ಓಕೆ, ಹರೇ ಕೃಷ್ಣ. ಹೀಗೆ ಚಿಂತನೆ, ಈ ರೀತಿಯಲ್ಲಿ ಸಮಯ ವ್ಯರ್ಥ ಆಗಿಬಿಡುತ್ತದೆ. ಕೃಷ್ಣನ ಬಗ್ಗೆ ಚಿಂತನೆ ಮಾಡೋ ಬದಲು ಯಾರ ಬಗ್ಗೆ ಚಿಂತೆ ಆಗ್ತಾ ಉಂಟಿಲ್ಲಿ? ಈಗ ಯಾರೋ ಒಬ್ಬ ನನ್ನನ್ನು ಹೊಗಳಿದ, ಯಾರೋ ಒಬ್ಬ ಭಕ್ತ ನನ್ನನ್ನು ಹೊಗಳಿದ, ಭಕ್ತರು. ಆಗ ಜಪ ಮಾಡುವಾಗ ಕೃಷ್ಣನ ಬಗ್ಗೆ ಚಿಂತನೆ ಆಗ್ಬೇಕಿತ್ತು. ಯಾರ ಬಗ್ಗೆ ಚಿಂತನೆ ಆಗ್ತಾ ಉಂಟು? ನನ್ನ ಬಗ್ಗೆ ಚಿಂತನೆ ಆಗ್ತಾ ಉಂಟು. ಈ ನಾನು ಅಂತ ಹೇಳೋದು ಅಲ್ಲಿ ಬಂದ್ರೆ ಪ್ರಾಬ್ಲಮ್, ಅಲ್ಲಿ ದೊಡ್ಡ ಪ್ರಾಬ್ಲಮ್. ಆದ ಕಾರಣ ಅದರಿಂದ ಹೊರಗೆ ಬರ್ಬೇಕು ನಾವು. ಇದರ ಪರಿಣಾಮವಾಗಿ ತುಂಬಾ ಜಟಿಲ ಆಗ್ತದೆ ಅಂತ ಇಲ್ಲಿ ಅರ್ಥ ಆಯ್ತು. ಐಹಿಕ ಶಕ್ತಿಯು ಅಂದರೆ ಪ್ರಕೃತಿಯು ಅತ್ಯಂತ ಬಲಿಶಾಲಿಯಾದ್ದು. ನೋಡಿ, ಕಲಿಯ ಪ್ರಭಾವ ಏನು ಅಂತ ಹೇಳಿ, ಐಹಿಕ ಶಕ್ತಿಯ ಪ್ರಭಾವ ಭಕ್ತಿಗೆ ಬಂದ ಮೇಲೆ ಕೂಡ ಹೇಗೆ ಆಗ್ತದೆ ನೋಡಿ ಅಲ್ವಾ? ಹೇಗೆ ಆಗ್ತಾ ಉಂಟು ಗೊತ್ತೇ ಆಗುದಿಲ್ಲ. ಅಷ್ಟು ಶಕ್ತಿ, ಅದು ಒಳಗೆ ಬರುವುದೇ ಗೊತ್ತಾಗ್ತಿಲ್ಲ. ನಾವು ಒಂದು ಕ್ಷಣದಲ್ಲಿ ನಾವು ಜಪ ಮಾಡ್ತಾ ಇರುವಾಗಲೇ ಮನಸ್ಸಿನ ಒಳಗೆ ಬಂದು ಸೇರಿ ಇಡೀ ಜಪವನ್ನ ನುಂಗಿ ಹಾಕ್ತದೆ ಅದು. ಒಂದು ಥಾಟ್ ಇಂದ ಇನ್ನೊಂದು ಥಾಟ್, ಇನ್ನೊಂದು ಥಾಟ್ ಇಂದ ಮತ್ತೊಂದು ಥಾಟ್, ಮತ್ತೊಂದು ಥಾಟ್ ಇಂದ ಮತ್ತೊಂದು ಥಾಟ್, ಅಲೆಯಾಗಿ ಹೋಗ್ತದೆ. ನಾವು ದೊಡ್ಡ ಗುರುವೇ ಆಗಿಬಿಡ್ತೇವೆ ಆಮೇಲೆ, ಒಂದು ಉದಾಹರಣೆ. ಅಥವಾ ಏನೇನೋ ಆಗಿಬಿಡ್ತೇವೆ ನಾವು, ಅಥವಾ ಇನ್ನೊಬ್ಬರಿಗೆ ಬೈಲಿಕ್ಕೆ ಶುರು ಮಾಡ್ತೇವೆ. ಏನೋ ಯಾವ ರೀತಿಯಲ್ಲಿ ನಮ್ಮ ಒಂದು ಥಾಟ್ ಇದೆ, ಆ ಥಾಟ್ ಕನೆಕ್ಟ್ ಆಗಿ ಆ ಜಪವನ್ನೇ ನಾಶ ಮಾಡ್ತದೆ. ಅಷ್ಟು
ಯಾಕಂದ್ರೆ ಜಪ ಗ್ರೇಟ್. ಆ ಜಪವನ್ನೇ ನಾಶ ಮಾಡ್ಲಿಕ್ಕೆ ಯಾವುದು ಕಾರಣ ಆಯ್ತು? ನಮ್ಮ ಮನಸ್ಸು. ನಮ್ಮ ಮನಸ್ಸನ್ನ ನಾವು ಕೃಷ್ಣನಿಗೆ ಕೊಡದ ಇರುವಂತ ಕ್ಷಣ. ಅದನ್ನ ನಾವು ಮೊನ್ನೆ ಕ್ಲಾಸಲ್ಲಿ ನೋಡಿದ್ದೇವೆ. ಆದ್ರೆ ಕೃಷ್ಣನ ಭಕ್ತಿ, ಕೃಷ್ಣನ ನಾಮ ತುಂಬಾ ಸ್ಟ್ರಾಂಗ್, ಅದು ಬಿಡುದಿಲ್ಲ ಅಷ್ಟು ಬೇಗ. ಆದ್ರೆ ಈ ಇದು ಸೂರ್ಯನ ಕಿರಣ ಬೆಳಿಗ್ಗೆ ಎದ್ದ ತಕ್ಷಣ 12 ಗಂಟೆಗೆ ಬಂದಾಗೆ ಬರ್ತದ. ಅದೇ ರೀತಿಯಲ್ಲಿ ಕೃಷ್ಣನ ಶಕ್ತಿ ಕೂಡ ಹಾಗೆ ಸಡನ್ ಚೇಂಜ್ ಮಾಡುದಿಲ್ಲ. ಮಾಡುವ ಶಕ್ತಿ ಉಂಟು ಅದಕ್ಕೆ, ಆದ್ರೆ ಅಷ್ಟು ಬೇಗ ಚೇಂಜ್ ಮಾಡ್ಲಿಕ್ಕೆ ಅದು ಕೊಡುದಿಲ್ಲ, ಬಿಡುದಿಲ್ಲ. ಯಾಕಂದ್ರೆ ಶುದ್ಧಿ ಆಗ್ಬೇಕಲ್ಲ. ಶುದ್ಧಿ ಆಗದೆ ಯಾಕೆ ಕೊಡಬೇಕು ಕೃಷ್ಣ ನಮಗೆ ಭಕ್ತಿಯನ್ನ? ಶುದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ನಾವು ಆ ಮನಸ್ಸನ್ನ ಪುನಃ 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 ಕೃಷ್ಣನ ಕಡೆಗೇ ಕಲಿಸುವುದು, ಕೃಷ್ಣನ ನಾಮದ ಕಡೆಗೇ ಕಳಿಸುವ ಪ್ರಯತ್ನ ಉಂಟಲ್ಲ, ಆ ಪ್ರಯತ್ನವೇ, ಆ ಪ್ರಯತ್ನಕ್ಕೆ ಹೇಳುವಂಥದ್ದು ಶುದ್ಧಿ ಅಂತ ಹೇಳಿ. ಶುದ್ಧಿ ಮಾಡುವ ಪ್ರೊಸೆಸ್ಸೇ ಆ ಪ್ರಯತ್ನ. ಹರೇ ಕೃಷ್ಣ ಮಹಾಮಂತ್ರ ಮಾಡುವಾಗ ನನ್ನ ಮನಸ್ಸು ಹೀಗೆ ಹೋಗುವಾಗ ಕೂಡ್ಲೆ ಕರ್ಕೊಂಡು ಬರೋದಲ್ಲ, ಅದು ಶುದ್ಧಿಯ ಪ್ರೊಸೆಸ್. 2 ದಿವಸ ಬಿಟ್ಟ ಮೇಲೆ ಅಲ್ಲ. ಈಗ ಪಾತ್ರೆ ಮನೆಯಲ್ಲಿ ಇಟ್ಟಿರ್ತೇವೆ, ತೊಳೆಯಲ್ಲಿ ನೀರಲ್ಲೂ ಹಾಕ್ಲಿಲ್ಲ, ಹಾಗೆ ಇಟ್ಟಿದ್ದೇನೆ, 2 ದಿವಸ ಬಿಟ್ಟು ತೊಳಿಲಿದ್ರೆ ಕಷ್ಟ ಆಗ್ತದೆ. ಒಮ್ಮೆ ಅರ್ಧ ತೊಳೆದು ಬಿಟ್ಟದ್ದು ಮರು ದಿವಸ ತೊಳೆದ್ರೆ ಎಷ್ಟು ಡಿಲೇ ಆಯ್ತದು, ಅಷ್ಟು ಡಿಲೇ ಆಯ್ತು ಕ್ಲೀನ್ ಆಗ್ಲಿಕ್ಕೆ. ಕೂಡ್ಲೆ ಬೇಕಿದ್ದವನಿಗೆ ಸಿಗುದಿಲ್ಲ ಅದು. ಆದ ಕಾರಣ ನೆನಪು ಬಂದ ತಕ್ಷಣ ಕೃಷ್ಣನ ಹೆಸರಿಗೆ ಬರಬೇಕು, ಕೃಷ್ಣನ ನಾಮವನ್ನ ಕೇಳಲಿಕ್ಕೆ ಬರಬೇಕು. ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಮಗೆಲ್ಲರಿಗೂ, ನಾವೆಲ್ಲ ಸಾಮಾನ್ಯರು, ಕೆಲವರು ಇರಬಹುದು ಇದರಲ್ಲಿ, ನನಗೆ ಗೊತ್ತಿಲ್ಲ, ನಾವೆಲ್ಲ ಸಾಮಾನ್ಯ ಅನ್ಕೊಂಡು ಮಾತಾಡೋಣ. ನಾವೆಲ್ಲ ಸಾಮಾನ್ಯರು, ಭಕ್ತರಾಗ್ಲಿಕ್ಕೆ ಪ್ರಯತ್ನ ಪಡುವವರು. ನಮಗೆಲ್ಲರಿಗೂ ಇದು ಪ್ರಾಬ್ಲಮ್ ಎಲ್ಲರಿಗೂ ಇದೆ. ಯಾಕೆಂದ್ರೆ ನಾವೆಲ್ಲ ಈ ಸೊಸೈಟಿಯಲ್ಲಿ ಬದುಕುವಾಗ 108 ತಾಪತ್ರಯಗಳು ಬರುವಾಗ, ಆ ತಾಪತ್ರಯಗಳು ಒಂದೊಂದು ಬೀಜ ರೂಪದಲ್ಲಿ ನಮ್ಮ ಮನಸ್ಸಿನಲ್ಲಿ ಇರುವಾಗ, ಹರೇ ಕೃಷ್ಣ ಮಹಾಮಂತ್ರ ಬರುವಾಗ್ಲೇ ಬರ್ತದೆ ಅದು. ಹರೇ ಕೃಷ್ಣ ಜಪ ಮಾಡುವಾಗ್ಲೇ ಬರುವುದು ಅದು, ಬೇರೆ ಟೈಮಲ್ಲಿ ಬರುವುದಿಲ್ಲ. ಪ್ಲಾನಿಂಗು ಅದೇ ಟೈಮಲ್ಲಿ ಬರುದು. ಇದರಿಂದ ಎಲ್ಲ ದೂರ ಹೋಗ್ಲಿಕ್ಕೆ ಕಾರಣ ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ಒಂದು ಕ್ಲೂ ಏನು ಅಂತ ಹೇಳಿದ್ರೆ, ಸ್ವಲ್ಪ ಉಚ್ಚಾರವನ್ನ ಸ್ಪಷ್ಟ ಮಾಡಿ ಆಮೇಲೆ ಸ್ವಲ್ಪ ಒತ್ತಿ ಹೇಳಬೇಕು. ಒತ್ತಿ ಹೇಳುದು ಅಂತ ಹೇಳಿದ್ರೆ ಅರ್ಥ ಆಗಿರ್ಬಹುದು ಅಂತ ಅನ್ಕೊಳ್ತೇನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸ್ವಲ್ಪ ಒತ್ತಿ. ಯಾಕೆಂದ್ರೆ ಈಗ ತಪ್ಪು ಮಾಡಿದವನಿಗೆ ಸುಮ್ಮನೆ ತಪ್ಪು ಮಾಡಬೇಡ ಅಂತ ದೂಡಿ ಹೇಳ್ತಾರಲ್ಲ ಯಾರಾದ್ರೂ, ಸುಮ್ಮನೆ ತಪ್ಪು ಮಾಡಬೇಡ ನೀನು, ಅಥವಾ ಕಿವಿ ಹಿಂಡಿ ಹೇಳ್ತಾರಲ್ಲ. ಅದೇ ತರ ನಾವು ಸ್ವಲ್ಪ ಹರೇ ಕೃಷ್ಣವನ್ನು ಒತ್ತಿದ್ರೆ ಆ ಮನಸ್ಸಿಗೆ ದೂಡಿದ ಹಾಗೆ, ನೀ ಕಳ್ಳ, ನೀನು ಆತರ ಮಾಡ್ತಿದ್ದಲ್ಲ, ದೂಡಿದ ಹಾಗೆ ಮನಸ್ಸಿಗೆ. ಆಮೇಲೆ ಸ್ವಲ್ಪ ಶಬ್ದವನ್ನ ಸ್ವಲ್ಪ ಜಾಸ್ತಿ ಮಾಡ್ಬೇಕು ಆ ಒಂದು ಮನಸ್ಸು ಇದು ಮಾಡುವಾಗ. ಬೇರೆಯವರಿಗೆ ತೊಂದರೆ ಆಗ್ಬಾರ್ದು, ಸ್ವಲ್ಪ ಜಾಸ್ತಿ ಹರೇ ಕೃಷ್ಣ ಅಂತ ಒಂದ್ಸಲ ಜೋರು ಹೇಳಿದ್ರೆ ಮನಸ್ಸು ಎಚ್ಚರ ಆಗ್ತದೆ ಸ್ವಲ್ಪ. ಈ ರೀತಿಯಲ್ಲಿ ನಾವು ಸ್ವಲ್ಪ ವಿಚಾರಗಳನ್ನ ಬೇರೆ ಆಚಾರ್ಯರು ಹೇಳಿದ್ದಾಗಿರ್ಲಿ ಅಥವಾ ಬೇರೆ ವೈಷ್ಣವರು ಹೇಳಿದ್ದನ್ನ ಅಪ್ಲೈ ಮಾಡೋಣ ಜೀವನದಲ್ಲಿ. ಅದರಲ್ಲಿ ಸ್ಪೆಸಿಫಿಕ್ ಆಗಿ ಹರೇ ಕೃಷ್ಣ. ಯಾಕೆಂದ್ರೆ ಮಹಾಮಂತ್ರದ ಜಪ ಒಂದು 2 ಗಂಟೆ ಮಾಡುವುದೇ ನಮ್ಮ ನಿಜವಾದ ಜೀವನ. ನಿಜವಾದ ಜೀವನ ನಮ್ದು ಯಾವುದು? ಆ 2 ಗಂಟೆ ಜಪ ಮಾಡುದು ಮುಖ್ಯ. ಅದು ಮುಖ್ಯ ಅಂಗ ನಮ್ಮ ಜೀವನದ್ದು. ಮೇಲೆ ನಿದ್ದೆ ಮಾಡುದು ಅದೆಲ್ಲ ಸೆಕೆಂಡ್ರಿ. ಆಕ್ಚುಲಿ ನಮಗೀಗ ನಿದ್ದೆ ಇಲ್ಲದಿದ್ರೆ ನಮ್ಗೆ ಜಪ ಮಾಡ್ಲಿಕ್ಕೆ ಆಗುದಿಲ್ಲ. ಆದರೆ ಜಪವೇ ನಮ್ಮ ನಿತ್ಯ ಜೀವನ. ನಾವು ಗೋಲೋಕಕ್ಕೆ ಹೋದ ಮೇಲೆ ನಾವು ನಿತ್ಯ ಹರೇ ಕೃಷ್ಣ ಹೇಳ್ತಾನೇ ಇರ್ತೇವೆ, ನಮಗೆ ಗೊತ್ತಿಲ್ಲದೆ ಅಂದ್ರೆ ಅದು ರೂಢಿ ಆಗಿರ್ತದೆ, ನಮ್ಗೆ ಹೇಳುವ ಅಗತ್ಯವೇ ಇಲ್ಲ, ಅದಾಗೆ ಬರ್ತದೆ. ಅಲ್ಲಿ ಪ್ರತಿಯೊಂದು ವಸ್ತುಗಳು ಕೂಡ ಹರೇ ಕೃಷ್ಣ ಅಂತ ಹೇಳ್ತಾ ಇರ್ತದೆ. ಅಂತಹ ಅದ್ಭುತವಾದ ಪ್ರಪಂಚ. ಐಹಿಕ ಶಕ್ತಿಯು ಅತ್ಯಂತ ಬಲಿಶಾಲಿಯಾದದ್ದು. ಆದ್ದರಿಂದ ಅದು ನಾಸ್ತಿಕರ ಅನಧಿಕೃತ ಯೋಜನೆಗಳನ್ನು ವಿರೋಧಿಸಬಲ್ಲುದು ಮತ್ತು ಯೋಜನಾ ಆಯೋಗಗಳ ಜ್ಞಾನವನ್ನು ಗೊಂದಲದಲ್ಲಿ ಕೆಡವಬಲ್ಲದು. ಆದ ಕಾರಣ ಅಷ್ಟು ಸ್ಟ್ರಾಂಗ್ ಐಹಿಕ ಪ್ರಕೃತಿ ಅಂತ ಹೇಳಿ. ಅದಷ್ಟು ಬೇಗ ಬಿಡುದಿಲ್ಲ ಇಂಥವರನ್ನ. ನಮ್ಮನ್ನು ಕೂಡ ಅಷ್ಟು ಬೇಗ ಬಿಡುದಿಲ್ಲ. ನಾವು ಕಂಪ್ಲೀಟ್ ಶರಣಾಗತಿ ಆಗದಿದ್ರೆ ಬಂದು ಹಿಡಿತದೆ. ಎಲ್ಲಿ ಹಿಡಿತದೆ ಅಂತ ನಮಗೆ ಗೊತ್ತಾಗದಾಗಿ ಹಿಡಿತದೆ. ಯಾವ ಮುಖದಲ್ಲಿ ಬಂದು ಹಿಡಿತದೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಅದು ಹೇಗಿರ್ಬೋದು, ಹೆಣ್ಣಾಗಿರ್ಬೋದು, ಹೊಣ್ಣಾಗಿರ್ಬೋದು, ಮಣ್ಣಾಗಿರ್ಬೋದು, ಏನಾಗಿ ಆಗಿರ್ಬೋದು, ಬಂದು ಹಿಡಿದು ನಮ್ಮನ್ನ ಕೆಳಗೆ ಎಳೆದೇ ಹಾಕುದು, ಅದು ಎಳೆದೇ ಹಾಕ್ತದೆ. ಅದ ಕಾರಣ ನಾವು ಅಂತಹ ಡೇಂಜರ್ ಅನ್ನ ಡೇಂಜರ್ ಅಂತ ಹೇಳಿ ಮಾರ್ಕ್ ಮಾಡಿ ಇಡ್ಬೇಕು. ನಾಸ್ತಿಕ ಯೋಜನಾಕರ್ತರನ್ನು ಇಲ್ಲಿ ದುಷ್ಕೃತಿನಃ ಅಥವಾ ದುಷ್ಕರ್ಮಿಗಳು ಎಂದು ವರ್ಣಿಸಲಾಗಿದೆ. ನೋಡಿ, ನಾಸ್ತಿಕ ಯೋಜನಾಕರ್ತರು ಅಂದ್ರೆ ಏನು? ಯಾರಾದ್ರೂ ಟ್ರೈ ಮಾಡ್ತೀರಾ? ನಾಸ್ತಿಕ ಯೋಜನಾಕರ್ತರು ಏನು ಪ್ಲಾನ್ ಮಾಡ್ತಾರೆ ಇವರು? ನಾಸ್ತಿಕರು ಏನು ಪ್ಲಾನ್ ಮಾಡ್ತಾರೆ?
ದೇವ್ರನ್ನ ನಂಬಲ್ಲ. ನಾಸ್ತಿಕ ಅಂತ ಹೇಳಿದ್ರೆ ಭಗವಂತನ ನಂಬಲ್ಲ, ಮತ್ತೆ ಯಾರ ನಂಬುತ್ತಾರೆ? ಹರೇ ಕೃಷ್ಣ ಮಾಯೆ. ತಮ್ಮ ಮಾಯೆ ಶಕ್ತಿಯನ್ನು ತಮ್ಮ ಶಕ್ತಿಯನ್ನ ನಂಬ್ತಾರೆ. ಇಂದ್ರಿಯ ತೃಪ್ತಿಯ ಕಡೆಗೆ ಹೋಗುದವ್ರು, ಅದೇ ಯೋಜನೆ ಅವರದ್ದು. ನಾನೇ, ನನ್ನದೇ, ನಂದು ಅಂತ ಹೇಳಿ ಅದರ ಕಡೆಗೆ ಯೋಜನೆ ಹಾಕುವಂಥದ್ದು. ಆದ ಕಾರಣ ನಮ್ಮ ಪರಿಸರದಲ್ಲಿ ಇರುವವರು ಇವರೇ ಜಾಸ್ತಿ ಅಲ್ವಾ? 2 ದಿವಸದ ಹಿಂದೆ ನಾನು ಸಾಧ್ಯ ಅಲ್ವಾ? ಅವರ ಬಗ್ಗೆ ನಾವು ನೆಗೆಟಿವ್ ಮಾತಾಡೋದಲ್ಲ, ಅವರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳೋ ದೃಷ್ಟಿಕೋನದಿಂದ ನಾವು ಮಾತಾಡ್ತೀವಿ. ನಾವು ಕೂಡ 2 ದಿವಸದ ಹಿಂದೆ ಹಾಗೆ ಅಂತ ಯೋಚನೆ ಮಾಡ್ತಾ ಇದ್ದೆವು. ಏನು, ನನ್ನ ಜೀವನ ಹೇಗೆ ಬೆಟರ್ ಮಾಡಬಹುದು, ನಾನು ಹೇಗೆ ಒಳ್ಳೇದಾಗಿರ್ಬೋದು, ನಾನು ಹೇಗೆ ದೊಡ್ಡ ಆಸ್ತಿ ಮಾಡಬಹುದು. ಈಗ ನಾನು ಅಂತಲೇ ಇದ್ದದಲ್ವಾ? ಈಗಲೂ ಗೊತ್ತಿಲ್ಲ, ಈಗಲೂ ಎಷ್ಟರ ಮಟ್ಟಿಗೆ ನಾವು ಇದರಿಂದ ಹೊರಗೆ ಬಂದಿದ್ದೇವೆ ಅಂತ ನಿಜ ನೋಡಿದ್ರೆ ನಮ್ಗೆ ಗೊತ್ತಿಲ್ಲ. ಆದ ಕಾರಣ ನಾವು ಸ್ವಲ್ಪ ಜಾಗ್ರತೆ ಆಗಿ ಇದನ್ನು ನೋಡ್ಬೇಕು. ಈ ದುಷ್ಕೃತಿನ ಅಥವಾ ದುಷ್ಕರ್ಮಿಗಳು ನಮ್ಮಲ್ಲೇ ಇದ್ದಾವೆ. ಆದ ಕಾರಣ ನಾವು ಭಕ್ತರಾಗ್ಬೇಕಿದ್ರೆ ಈ ಶ್ಲೋಕದಲ್ಲಿ ಕೊಟ್ಟ ಈ ದುಷ್ಕೃತಿನ ಅಥವಾ ಈ ದುಷ್ಕರ್ಮಿಗಳ ಮನಸ್ಥಿತಿಯಿಂದ ನಾವು ಹೊರಗೆ ಬರಲೇಬೇಕು. ಯಾವ ಮನಸ್ಥಿತಿ? ನಾಸ್ತಿಕ ಯೋಜನೆ ಹಾಕುವಂಥದ್ದು, ನನ್ನ ಜೀವನದ ಬಗ್ಗೆ ಯೋಜನೆ ಹಾಕುವಂಥದ್ದು. ನಾನು ಯೋಜನೆ ಹಾಕ್ತಿದ್ದೇನೆ ಅಂದ್ರೆ ಕೃಷ್ಣನಲ್ಲಿ ಭರವಸೆ ಇಲ್ಲ ಅಂತ ಅರ್ಥ. ನಮಗೆ ಸ್ವಲ್ಪ ಹೃದಯಕ್ಕೆ ಕಷ್ಟ ಆಗ್ತದೆ ಇದನ್ನ ಆಕ್ಸೆಪ್ಟ್ ಮಾಡ್ಲಿಕ್ಕೆ. ಯಾಕೆಂದ್ರೆ ನಾವು ಜಪ ಮಾಡ್ತಾ ಇರ್ತೇವೆ, ಯೋಜನೆ ಹಾಕ್ತಾ ಇರ್ತೇವೆ, ಪ್ಲಾನ್ ಮೇಕಿಂಗ್ ಮಾಡ್ತಾ ಇರ್ತೇವೆ. ಒಳ್ಳೇದು ಪ್ಲಾನಿಂಗ್ ಮೇಕಿಂಗ್, ಆದ್ರೆ ಅದು ಭಕ್ತಿ ಸೇವೆಗೆ ಅನುಕೂಲವಾದ ಪ್ಲಾನಿಂಗ್ ಆದ್ರೆ ತೊಂದರೆ ಇಲ್ಲ. ಆದ್ರೆ ಜಪದ ಸಮಯದಲ್ಲಿ ಆಗಿರಬಾರ್ದು. ಹಿಂದೆ ಹೇಳಿದ ಹಾಗೆ ಜಪದ ಸಮಯದಲ್ಲಿ ಭಕ್ತಿಯನ್ನು ಹೇಗೆ ಪ್ರಚಾರ ಮಾಡ್ಬೇಕು ಅಂತ ಹೇಳುದ್ರ ಬಗ್ಗೆ ಚಿಂತನೆ ಬಂದ್ರೆ ಒಳ್ಳೇದೇ. ಅದು ಮುಂದೆ ಹೋಗ್ತಾ ಇನ್ನೂ ಭಕ್ತಿ ಜಾಸ್ತಿ ಆಗಿ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಆದರೆ ಬೇರೆ ಚಿಂತನೆಗಳು ಬರುವುದು ಅದು ಡೇಂಜರಸ್. ನಾಸ್ತಿಕ ಯೋಜನಾಕರ್ತರನ್ನು ಇಲ್ಲಿ ಆಯ್ತಿಷ್ಟು. ನೆಕ್ಸ್ಟ್, ಕೃತಿ ಎಂದರೆ ಮೆಚ್ಚಬೇಕಾದ ಕಾರ್ಯವನ್ನು ಮಾಡಿದವನು. ಕೃತಿ ಅಂದ್ರೆ ಕಾರ್ಯ, ಕೆಲಸ ಮಾಡಿದವನು. ಒಳ್ಳೆ ಕೆಲಸ ಅಂತ ಅರ್ಥ ಕೃತಿ. ಆದ್ರೆ ದುಷ್ಕೃತಿ ಅಂದ್ರೆ ಕೆಟ್ಟ ಕೆಲಸ ಅಂತ. ನಾಸ್ತಿಕ ಯೋಜನಾಕರ್ತನು ಒಮ್ಮೊಮ್ಮೆ ಬುದ್ಧಿವಂತನು, ಮೆಚ್ಚುವಂತಹ ಕೆಲಸ ಮಾಡಿದವನು ಆಗಿರ್ತಾನೆ. ಅರ್ಥ ಆಗ್ತಾ ಇದೆಯಲ್ಲ? ನನ್ನ ಹತ್ರ ಒಬ್ರು ಪ್ರಶ್ನೆ ಹಾಕ್ತಾರೆ, ತುಂಬಾ ರೋಗ ಇದ್ದವರಿಗೆ, ಅಂದ್ರೆ ಯಾರಿಗೋ ತುಂಬಾ ಪ್ರಾಬ್ಲಮ್ ಉಂಟು, ಬೇಡುವವರು ಬರ್ತಾ ಇರ್ತಾರೆ, ಕಾರಲ್ಲಿ ಎಲ್ಲ ಹೋಗ್ತಾ ಇರುವಾಗ ಬೇಡುವವರು ಬರ್ತಾ ಇರ್ತಾರೆ. ಅವ್ರಿಗೆ ದುಡ್ಡು ಕೊಡೋದ್ರಲ್ಲಿ ಏನ್ ತಪ್ಪು? ಅವ್ರಿಗೆ ದುಡ್ಡು ಕೊಡ್ಬೇಕಲ್ಲ, ಅವ್ರಿಗೆ ಹೆಲ್ಪ್ ಮಾಡ್ಬೇಕಲ್ಲ ಅಂತ ಹೇಳಿದ್ರು. ಒಳ್ಳೆ ಅಲ್ಲ ಅದು? ಒಳ್ಳೆ ವಿಷಯ ಅಲ್ಲ? ಒಳ್ಳೆ ಪುಣ್ಯ ಸಿಗ್ತದೆ. ಆ ಪುಣ್ಯದಿಂದ ಏನಾಗ್ತದೆ ನನಗೆ? ಆ ಪುಣ್ಯದಿಂದ ನನಗೆ ನೆಕ್ಸ್ಟ್ ಒಳ್ಳೆ ಜನ್ಮ ಸಿಗ್ತದೆ, ಇನ್ನು ನನಗೆ ಜಾಸ್ತಿ ಹಣ ಸಿಗ್ತದಲ್ಲ, ಯಾಕೆ ಮಾಡಬಾರ್ದು ಹೀಗೆ ಅಂತ ಪ್ರಶ್ನೆ. ಉತ್ತರ ನಿಮಗೆ ಗೊತ್ತಾಗಿರ್ಬೋದು ಯಾಕೆ ಅಂತ ಹೇಳಿದ್ರೆ, ನಾಸ್ತಿಕ ಯೋಜನಾಕರ್ತರು ಒಮ್ಮೊಮ್ಮೆ ಬುದ್ಧಿವಂತನೂ ಮೆಚ್ಚುವಂತಹ ಕೆಲಸ ಮಾಡಿದವನೂ ಆಗಿರುತ್ತಾನೆ. ಏನಾಗ್ತದೆ? 10 ಜನ ನೋಡಿ, ಓ ಗ್ರೇಟ್, ನೋಡಿ ಅವ್ರು 10 ರೂಪಾಯಿ ಕೊಟ್ರು ಅವರಿಗೆ, ವಾ ಗ್ರೇಟ್. ಅವ್ರು ಬೇರೆ ಯಾರಿಗೆ ಏನು ಕೊಟ್ಟವರೇ ಅಲ್ಲ, ನೋಡಿ ಅವರಿಗೆ 10 ರೂಪಾಯಿ ಕೊಟ್ರು, ಗ್ರೇಟ್ ಅವನು ಅಂತ ಹೇಳಿಕ್ ಶುರು ಮಾಡ್ತಾರೆ. ಯಾಕೆ ಇದು ಗ್ರೇಟ್ ಆಗಿ ಬಿಡ್ತಾನೆ ಅವನು? ಯಾಕೆ ಆಗ್ತಾನೆ ಅಂತ ಹೇಳಿದ್ರೆ, ಅವನು ಭಗವಂತನ ನಂಬಿ ಗೇಟ್ ಆಗ್ತಿಲ್ಲ. ಆ ಒಂದು ಕೆಲಸ ಇದೆಯಲ್ಲ, ಆ ಕೆಲಸ ಒಳ್ಳೆ ಕೆಲಸ ಆಗಿರ್ತದೆ. ಆದ್ರೆ ಯಾವಾಗ ಒಳ್ಳೆ ಕೆಲಸ, ನಿಜವಾದ ಕೆಲಸ, ಒಳ್ಳೆ ಕೆಲಸ ಅಂದ್ರೆ ಭಗವಂತನಿಗೆ ಕಡೆಗೆ ಹೋಗುವಂತ ಕೆಲಸ ಮಾತ್ರ. ಇವು ಯಾವುದು ನಮ್ಮನ್ನ ಪರ್ಮನೆಂಟ್ ಆಗಿ ಜನ್ಮ ಮೃತ್ಯು ಜರ ವ್ಯಾಧಿಯಿಂದ ಹೊರಗೆ ಬರ್ಲಿಕ್ಕೆ ಹೆಲ್ಪ್ ಮಾಡ್ತದ? ಈ ದಾನ ಕರ್ಮ ಎಲ್ಲ ಏನಿಲ್ಲ, ಏನು ಹೆಲ್ಪ್ ಮಾಡುದಿಲ್ಲ. ಅದ ಕಾರಣ ಯಾವ ರೀತಿಯ ದಾನ, ಯಾವ ರೀತಿಯ ಕರ್ಮ ಅಂತ ಹೇಳಿ ಮುಂದೆ ಬರ್ತದೆ, ಅದನ್ನೇ ಮಾಡಬೇಕು. ಶಾಸ್ತ್ರ ನೋಡಿಯೇ ಮಾಡಬೇಕು. ಏಕೆಂದರೆ ಒಳ್ಳೆಯದು ಇರಲಿ ಕೆಟ್ಟದ್ದೇ ಇರಲಿ, ಯಾವುದೇ ಬೃಹತ್ತಾದ ಯೋಜನೆಯನ್ನು ಕಾರ್ಯಗತ ಮಾಡಲು ಬುದ್ಧಿಶಕ್ತಿ ಬೇಕು. ಆ ಬುದ್ಧಿಶಕ್ತಿ ಕೃಷ್ಣ ಅಂತ ಹಿಂದಿನ ಕ್ಲಾಸಲ್ಲಿ ನೋಡಿದ್ದೇವೆ. ನಾಸ್ತಿಕನು ಪರಮ ಪ್ರಭುವಿನ ಯೋಜನೆಯನ್ನು ವಿರೋಧಿಸಲೆಂದೇ ತನ್ನ ಬುದ್ಧಿಶಕ್ತಿಯನ್ನು ಬಳಸಿಕೊಳ್ಳುತ್ತಾನೆ. ತನ್ನ ಅಂತ ಹೇಳೋಕ್ಕಿಂತ ಕೃಷ್ಣ ಕೊಟ್ಟ ಬುದ್ಧಿಶಕ್ತಿಯನ್ನು ಕೃಷ್ಣನಿಗೆ ವಿರುದ್ಧವಾಗಿ ಪ್ರಯೋಗಿಸ್ತಾ ಇದ್ದಾನೆ. ಕೃಷ್ಣ ಕೊಟ್ಟ ಬುದ್ಧಿ, ತನ್ನ ಬುದ್ಧಿ ಅಂದ್ರೆ ಇಲ್ಲಿ ಕೃಷ್ಣ ಕೊಟ್ಟ ತನ್ನ ಬುದ್ಧಿ, ಅದನ್ನು ಏನಕ್ಕೆ ಉಪಯೋಗಿಸ್ತಾ ಇದ್ದಾನೆ? ಪ್ರಭುವಿನ ಯೋಜನೆಯನ್ನ ವಿರೋಧಿಸ್ಲಿಕ್ಕೆ ಉಪಯೋಗಿಸ್ತಾ ಇದ್ದಾನೆ. ಎಂತ ಅಧಮ ನಾವು ಅಂತ ಹೇಳಿದ್ರೆ, ಅಧಮರಾಗುತ್ತಿದ್ದೇವೆ ಅಂತ ಹೇಳಿದ್ರೆ. ಭಗವಂತನೇ ಕೊಟ್ಟದ್ದು ಈ ಬುದ್ಧಿ, ಇಲ್ಲಾಂದ್ರೆ ಯಾರು ಕೊಟ್ಟದ್ದು ಬುದ್ಧಿ? ನಾನು ಉತ್ತರ ಇಲ್ಲ, ಯಾರಿಗೂ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಅಂದ್ರೆ ಯಾರು ಗೊತ್ತಿಲ್ಲ. ಆ ಗೊತ್ತಿಲ್ಲದವನು ನಾನಾಗ್ಲಿಕ್ಕೆ ಸಾಧ್ಯ? ಗೊತ್ತಿಲ್ಲ.
ಗೊತ್ತಿಲ್ಲ ಒಂದೇ ಉತ್ತರ. ಆದ ಕಾರಣ ಗೊತ್ತಿಲ್ಲದವರ ಬುದ್ಧಿ ಕೃಷ್ಣ ಕೊಟ್ಟದ್ದು ಅಂತ ಅವರಿಗೆ ಗೊತ್ತಿಲ್ಲದ ಕಾರಣ ಅವರು ಕೃಷ್ಣನ ಕಡೆಗೆ ಒಪ್ಪೋಸಿಟ್ ಹೋಗ್ತಿದ್ದಾರೆ. ಅವರಿಗೆ ಕೃಷ್ಣನನ್ನ ಬೈಲಿಕ್ಕೆ, ಕೃಷ್ಣನಿಗೆ ತೆಗಳ್ಲಿಕ್ಕೆ, ಭಗವಂತನಿಗೆ ಹಾಗೆ ಹೇಳಲಿಕ್ಕೆ, ಭಕ್ತರಿಗೆ ಹೀಗೆ ಹೇಳಲಿಕ್ಕೆ ಉಪಯೋಗಿಸ್ತಿದ್ದಾರೆ. ಆದುದರಿಂದ ನಾವು ಕೂಡ ಭಕ್ತರನ್ನ, ಭಗವಂತನನ್ನ ಯಾವುದೇ ಕಾಲಘಟ್ಟದಲ್ಲಿ ಏನೇ ಆದರೂ ಕೂಡ ನಾವು ಹೇಳಲೇಬಾರ್ದು. ಭಕ್ತ ಏನೇ ಆಗಿರ್ಲಿ, ಅವನು ಒಂದು ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳಿದವನನ್ನ ನಾವು ಅಷ್ಟು ಒಳ್ಳೆ ರೀತಿಯಲ್ಲಿ ಆರೈಕೆ ಮಾಡುದು, ಒಳ್ಳೆ ರೀತಿಯಲ್ಲಿ ಆರೈಕೆ ಅವನು ಏನೇ ಆಗಿರ್ಲಿ. ಆಮೇಲೆ ಆದ ಕಾರಣ ನಾವು ಈ ಒಂದು ಟೀಚಿಂಗ್ಸ್ ಅನ್ನ ಎಷ್ಟು ತಗೊಳ್ಬೇಕು ಅಂತ ಹೇಳಿದ್ರೆ, ಆ ಟೀಚಿಂಗ್ಸ್ ಅನ್ನು ತಗೊಂಡ್ರೆ ನಮ್ಗೆ ಭಕ್ತಿಯಲ್ಲಿ ಇನ್ನು ಜಾಸ್ತಿ ಖುಷಿ ಕೊಡ್ಲಿಕ್ಕೆ ಶುರು ಮಾಡ್ತದೆ ಭಕ್ತಿ. ಯಾಕಂದ್ರೆ ಭಕ್ತಿ ಹೇಗೆ ಮಾಡ್ಬೇಕು ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಹೇಗೆ ಮಾಡ್ಬೇಕು? ಚಾಂಟ್ ಹರೇ ಕೃಷ್ಣ ಅಂಡ್ ಬಿ ಹ್ಯಾಪಿ. ಇದು ನಾವು ಜಪ ಕೈಯಲ್ಲಿ ಬ್ಯಾಗ್ ಇಡುವಾಗ ಬಿ ಹ್ಯಾಪಿ ಯಾರಾದ್ರೂ ಉದ್ದೇವ ನಾವು ಇರ್ಬೋದು ಕೆಲವರು, ಬಟ್ ಜನರಲ್ ನಾವು ಮಾತಾಡ್ತಿರುವಂತದ್ದು. ಹರೇ ಕೃಷ್ಣ ಮಹಾಮಂತ್ರದ ಬ್ಯಾಗ್ 2 kg ತಗೊಂಡು, 2 kg 3 kg ಅದು ಜಪಮಾಲೆ, ಈಗ ಈ ತರದ್ದು ಜಪಮಾಲೆ 2 kg 3 kg ಮೆಡಿಟೇಟ್ ಮಾಡಿ ಅಲ್ಲ, ಮೆಡಿಟೇಟ್ ಹೌದು. ಈ ಜಪಮಾಲೆ ಎಷ್ಟು kg ಇರಬಹುದು ಅಂತ ಫಸ್ಟ್ ತಗೊಳ್ಳುವಾಗ 100 ಗ್ರಾಮ್ ಇರ್ತದೆ. ಲಾಸ್ಟ್ ರೌಂಡಿಗೆ ಆಗುವಾಗ ಅದು ಭಾರ ತಡಿಲಿಕ್ಕೆ ಆಗದೆ ಕೆಳಗೆ ಹೋಗ್ತದೆ. ಅದು ನಿದ್ದೆ ಬರ್ಲಿಕ್ಕೆ ಆಗಿರ್ಬೋದು, ಏನಾದ್ರೂ ಆಗಿರ್ಲಿ ಕೆಳಗೆ ಹೋಗ್ತದೆ, ಎಳಿತಾ ಇರ್ತದೆ ಅದು ಕೆಳಗೆ. ಸಾಕು ಅಂತ ಕೈ ತೆಗಿಲಿಕ್ಕೆ ಪ್ರಯತ್ನ. ಅದರಿಂದ ಏನೆಲ್ಲ ನಡೀತದೆ ಜಪ ಮಾಡುವಾಗ. 16 ಮಾಲೆಗೆ ಕೂತವರ ಜೀವನದಲ್ಲಿ ಏನೆಲ್ಲ ನಡೀತದೆ, ಯಾಕೆ ಹೀಗೆಲ್ಲ ಆಗ್ತಿದೆ ಅಂತ ಹೇಳಿದ್ರೆ ಇದೆಲ್ಲ ಕಾರಣಗಳು, ಈ ಎಲ್ಲ ಕಾರಣಗಳು. ಆದ ಕಾರಣ ಈ ಒಂದು ಧ್ಯಾನ, ಭಗವಂತನ ನಾಮದ ಧ್ಯಾನ, ನಾಮ ಸ್ಮರಣೆ, ನಾಮನ ಧ್ಯಾನ ಮಾಡುವಂತದ್ದು ಸುಲಭ ಅಲ್ಲ. ಬಿ ಹ್ಯಾಪಿ ಸ್ಟೇಜಿಗೆ ಬರೋದು ಅಷ್ಟು ಸುಲಭ ಅಲ್ಲ. ನಾವೆಲ್ಲ ಅದಕ್ಕೆ ಬರಬೇಕು ಅಂತ ಹೇಳಿದ್ರೆ ನಾವೆಲ್ಲ ಜೊತೆ ಸೇರಬೇಕು. ಈ ರೀತಿಯ ಕೆತ್ತನೆ ನಮಗೆ ಆಗ್ಬೇಕು. ಯಾವುದರ ಕೆತ್ತನೆ? ಎಲ್ಲ ಕೆಟ್ಟದ್ದನ್ನ ಒಂದು ಚಂದ ಮೂರ್ತಿ ಮಾಡ್ಬೇಕಿದ್ರೆ ಅದ್ ನೋಡ್ಲಿಕ್ಕೆ ಒಳ್ಳೆ ಕಲ್ಲು ಒಳ್ಳೇದೇ, ಆದ್ರೆ ಮೂರ್ತಿ ಅಂತ ಕಾಣ್ಬೇಕು ಅಂತ ಹೇಳಿದ್ರೆ ಏನೇನನ್ನೋ ಕೆತ್ತಿ ತೆಗಿಬೇಕಾಗ್ತದೆ. ಅದೇ ರೀತಿಯಲ್ಲಿ ನಾವೆಲ್ಲ ನೋಡ್ಲಿಕ್ಕೆಲ್ಲ ಒಳ್ಳೆ ವ್ಯಕ್ತಿಗಳು, ಇಲ್ಲಿ ಹೇಳಿದ ಹಾಗೆ ಯೋಜನೆಗಳೆಲ್ಲ ಒಳ್ಳೆದೇ ಮಾಡ್ತಿದ್ದೇವೆ. ಆದರೆ ಭಗವಂತನ ಭಕ್ತಿ ಮಾಡಬೇಕಿದ್ರೆ ಆ ಒಳ್ಳೆ ಕಾಣುವ ಒಳ್ಳೆ ವ್ಯಕ್ತಿತ್ವದಿಂದ ಏನು ಪ್ರಯೋಜನ ಇಲ್ಲ. ಭಕ್ತರ ಕೈಗೆ ಉಳಿ ಮತ್ತು ಹ್ಯಾಮರ್ ಕೊಟ್ಟು ನಮ್ಮ ಈ ಮನಸ್ಸನ್ನ ಕೆತ್ತಿಸಿಕೊಳ್ಬೇಕು. ದೇಹವನ್ನಲ್ಲ, ಮನಸ್ಸನ್ನ, ಬುದ್ಧಿಯನ್ನ ಕೆತ್ತಿಸಿಕೊಳ್ಬೇಕು. ಯಾಕೆ ಕೆತ್ತಿಸಿಕೊಳ್ಬೇಕು ಅಂತ ಹೇಳಿದ್ರೆ ಈ ರೀತಿಯ ಚಿಂತನೆಗಳೆಲ್ಲ ಇದೆಯಲ್ಲ, ಅದನ್ನೆಲ್ಲ ನಾವು ಹೊರಗೆ ಹಾಕಿದರೆ ಆಗ ನಮ್ಗೆ ಈ ಜಪದಲ್ಲಿ ಇನ್ನೂ ಜಾಸ್ತಿ ರುಚಿ ಸಿಗ್ತದೆ. ಇನ್ನೂ ಮಾಡಬೇಕು ಅಂತ ಹೇಳಿ ಆತರ ಸಿಗ್ತದೆ. ಬೆಳಿಗ್ಗೆ ಕಾತರ ಉಂಟ ನಮಗೆ. ಬೆಳಿಗ್ಗೆ ಏಳ್ಬೇಕಾದ್ರೆ ಆಚಾರ್ಯ ಹೇಳ್ತಾರೆ, ಬೆಳಿಗ್ಗೆ ಬೆಡ್ಡಿಂದ ಟಕ್ಕೆ ಏಳ್ಬೇಕಂತೆ. ಟಕ್ಕೆ ಎದ್ದು ಬೇಗ ಜಪ ಮಾಡ್ಲಿಕ್ಕೆ ಎಲ್ಲಿದೆ ಜಪಮಾಲೆ ಅಂತ ಹೇಳಿ ಹುಡುಕ್ಬೇಕಂತೆ. ನಂಗೆ ಇಷ್ಟು ತನಕ ಆಗ್ಲಿಲ್ಲ ಅದು. ಆದ ಕಾರಣ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಇದು ಎಷ್ಟು ಕಷ್ಟ ಇದೆ ನಮಗೆ ಜೀವನದಲ್ಲಿ ಅಂತ ಹೇಳಿದ್ರೆ ಅಷ್ಟು ಸುಲಭ ಇಲ್ಲ. ಆದ ಕಾರಣ ಕಾತರ ಮತ್ತು ಆತರ ಬೇಕು ಜಪ ಮಾಡಬೇಕು ಅಂತ ಹೇಳಿ. ಹಾಗೇಳಿ ಜಪದ ಬ್ಯಾಗ್ ಹಿಡ್ಕೊಂಡು ಕೂತ ಮೇಲೆ ಆತುರ ಅಲ್ಲ, ಜಪಮಾಲೆ ಸಿಗುವ ತನಕ ಆತುರ. ಆಮೇಲೆ ಸಿಕ್ಕಿದ ಮೇಲೆ ಫುಲ್ ಫೋಕಸ್ ಮಾಡಿ ಚೆನ್ನಾಗಿ ಮಾಡ್ಬೇಕಂತೆ. ಆದ ಕಾರಣ ಈ ರೀತಿಯಲ್ಲಿ ಚಿಂತನೆ ಮಾಡೋಣ. ಆದುದರಿಂದ ನಾಸ್ತಿಕ ಯೋಜನಾಕರ್ತನನ್ನು ದುಷ್ಕೃತಿ ಎಂದು ಕರೆದಿದೆ. ಅವನ ಬುದ್ಧಿಶಕ್ತಿಯು ಪ್ರಯತ್ನಗಳು ತಪ್ಪು ದಾರಿಯನ್ನು ಹಿಡಿದಿವೆ ಎಂಬುದನ್ನು ಇದು ತೋರಿಸುತ್ತದೆ. ನೋಡಿ, ತಪ್ಪು ದಾರಿಯಲ್ಲಿ ಹಿಡಿದಿದೆ ಅಂತ ತೋರಿಸ್ತದೆ, ನಮ್ಗೆ ಗೊತ್ತಾಗ್ತಾ ಉಂಟು. ಐಹಿಕ ಶಕ್ತಿಯು ಸಂಪೂರ್ಣವಾಗಿ ಪರಮ ಪ್ರಭುವಿನ ಮಾರ್ಗದರ್ಶನದಲ್ಲಿ ಕೆಲಸ ಮಾಡುತ್ತದೆ ಎಂದು ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿದೆ. ನಿಮಗೆಲ್ಲ ಅನ್ನಿಸ್ತಾ ಇರ್ಬೋದು, ಇದು ಯಾಕೆ ಭಕ್ತರ ಬಗ್ಗೆ ನಾವು ಮಾತಾಡ್ತಿದ್ದೇವೆ, ಇದು ಬೇರೆಯವರ ಬಗ್ಗೆ ಹೇಳಿದ್ದಲ್ವಾ? ದುಷ್ಕೃತಿ ಅಂದ್ರೆ ಬೇರೆಯವರ ಬಗ್ಗೆ ಅಲ್ವಾ? ಇಲ್ಲ, ಕರೆಕ್ಟ್. ಆದ್ರೆ ಬೇರೆಯವರಿಗೆ ಹೇಳಲಿಕ್ಕೆ ನಮಗೇನು ಶಕ್ತಿ ಇದೆ? ನಾವೇ ಸರಿ ಇಲ್ಲದಿರುವಾಗ ಎಂಬ ದೃಷ್ಟಿಕೋನದಿಂದ ನಾವು ನಮ್ಮ ಬಗ್ಗೆ, ಈಗ ತಾನೇ ಭಕ್ತಿ ಶುರು ಮಾಡಿದವರು ನಾವೆಲ್ಲ ನಮ್ಮ ಬಗ್ಗೆ ಮಾತಾಡ್ತಾ ಇರುವಂತ. ಅದಕ್ಕೆ ಪ್ರತ್ಯೇಕ ಅಧಿಕಾರವಿಲ್ಲ. ಯಾವುದಕ್ಕೆ? ಐಹಿಕ ಶಕ್ತಿಯು ಸಂಪೂರ್ಣವಾಗಿ ಪರಮ ಪ್ರಭುವಿನ ಮಾರ್ಗದರ್ಶನದಲ್ಲಿ ಕೆಲಸ ಮಾಡುತ್ತದೆ ಎಂದು ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಆದ ಕಾರಣ ಈ ಐಹಿಕ ಶಕ್ತಿಗೆ ಪ್ರತ್ಯೇಕ ಅಧಿಕಾರ ಇಲ್ಲ. ಅದು ಯಾರ ಕೆಳಗೆ ಕೆಲಸ ಮಾಡುದು? ಭಗವಂತನ ಕೆಳಗೆ. ಗವರ್ಮೆಂಟಿನ ಕೆಳಗೆ ಯಾವುದು? ಜೈಲು ಕೆಲಸ ಮಾಡುದು. ಜೈಲೇ ಡಿಸೈಡ್ ಮಾಡ್ಲಿಕ್ಕೆ ಆಗುದಿಲ್ಲ. ವಸ್ತುವು ಚಲಿಸಿದಂತೆಯೇ ಚಲಿಸುವ ನೆರಳಿನ ಹಾಗೆ ಅದು ಕೆಲಸ ಮಾಡುತ್ತದೆ. ಎಲ್ಲಿ ಹೇಳಿದೆ ಇದು? ರೆಫರೆನ್ಸ್ ಏನಿದಕ್ಕೆ? ಯಾರಿಗಾದ್ರೂ ಗೊತ್ತಾ?
ಬೇಗ ಹೇಳಿ. ಹಾ, ರೆಫರೆನ್ಸ್ ನೆರಳು, ದುರ್ಗಾ ಮಾತೆ ಕೃಷ್ಣನ ನೆರಳು ಅಂತ ಎಲ್ಲಿ ಹೇಳಿದೆ? ಅಥವಾ ಮಾಯೆ ಕೃಷ್ಣನ ನೆರಳು ಅಂತ ಎಲ್ಲಿ ಹೇಳಿದೆ? ಅಥವಾ ಪ್ರಕೃತಿ ಕೃಷ್ಣನ ನೆರಳು ಅಂತ ಎಲ್ಲಿ ಹೇಳಿದೆ? ಬ್ರಹ್ಮ ಸಂಹಿತೆ. ಎಸ್ ಎಸ್ ಎಸ್, ಧನ್ಯವಾದ ಪ್ರಭುಗಳೇ. ಛಾಯೇಯ ಯಸ್ಯ ಭುವನಾನಿ ಬಿಭರ್ತಿ ದುರ್ಗಾ. ದುರ್ಗಾ ಮಾತೆ ಕೂಡ ಹೆದರಿ ಹೆದರಿ ಕೆಲಸ ಮಾಡುದು ಅಂತ ಹೇಳಿ. ಆದರೂ ಐಹಿಕ ಶಕ್ತಿಯು ಬಹು ಬಲಶಾಲಿಯಾದದ್ದು. ತನ್ನ ನಾಸ್ತಿಕ ಮನೋಧರ್ಮದಿಂದಾಗಿ ನಾಸ್ತಿಕನಿಗೆ ಅದು ಹೇಗೆ ಕೆಲಸ ಮಾಡುತ್ತದೆ ಎನ್ನುವುದು ತಿಳಿಯುವುದಿಲ್ಲ. ಅವನು ಪರಮ ಪ್ರಭುವಿನ ಯೋಜನೆಯನ್ನು ತಿಳಿದುಕೊಳ್ಳಲಾರ. ರಾಜಸ ಮತ್ತು ತಾಮಸ ಗುಣಗಳ ಪ್ರಭಾವಕ್ಕೆ ಒಳಗಾಗಿ ಮಾಯೆಗೆ ಬಲಿ ಬಿದ್ದು ಅವನ ಯೋಜನೆಗಳೆಲ್ಲ ವಿಫಲವಾಗುತ್ತದೆ. ಇದಕ್ಕೆ ಹಿರಣ್ಯಕಶಿಪು ಮತ್ತು ರಾವಣರು ಉದಾಹರಣೆಗಳು. ಅವರಿಬ್ಬರು ವಿಜ್ಞಾನಿಗಳು, ತತ್ವಶಾಸ್ತ್ರಜ್ಞರು, ಆಡಳಿತಗಾರರು, ಶಿಕ್ಷಣ ತಜ್ಞರು, ಐಹಿಕವಾಗಿ ವಿದ್ವಾಂಸರು. ಆದರೆ ಅವರ ಯೋಜನೆಗಳು ನುಚ್ಚು ನೂರಾಗಿ ಮಣ್ಣಿನಲ್ಲಿ ಸೇರಿ ಹೋದವು. ಈ ದುಷ್ಕೃತಿನ ಅಥವಾ ದುಷ್ಕರ್ಮಿಗಳು ಕೆಳಗೆ ಹೇಳಿದಂತೆ 4 ಬಗೆಯರಾಗಿರುತ್ತಾರೆ. ಮೂಢರು ಮೊದಲನೆಯದು, ಅಂದರೆ ಅತ್ಯಂತ ಮೂರ್ಖರು. ಇವರು ಹೊರೆಗಳನ್ನು ಸಾಗಿಸುವ ಪ್ರಾಣಿಗಳಂತೆ. ಇದು ಚಂದ ಅರ್ಥ ಮಾಡ್ಲಿಕ್ಕೆ ನೇರ ಕೊಟ್ಟಿದ್ದಾರೆ. ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡೋ ಅಗತ್ಯವೇ ಇಲ್ಲ, ನಮ್ಗೆ ಯಾರಿಗೆ ಸಹ ನೇರ ಅರ್ಥ ಆಗುತ್ತೆ. ಇವರು ಹೊರೆಗಳನ್ನು ಸಾಗಿಸುವ ಪ್ರಾಣಿಗಳಂತೆ. ಇವರು ತಮ್ಮ ಶ್ರಮದ ಫಲವನ್ನು ತಾವೇ ಸವಿಯಲು ಬಯಸುತ್ತಾರೆ. ಪರಮ ಪ್ರಭುವಿಗಾಗಿ ಅದನ್ನು ಬಿಟ್ಟು ಕೊಡಲು ಸಿದ್ಧರಿರುವುದಿಲ್ಲ. ಹೊರೆ ಸಾಗಿಸುವ ಪ್ರಾಣಿಗಳ ಪ್ರಾತಿನಿಧಿಕ ಉದಾಹರಣೆ ಎಂದರೆ ಕತ್ತೆ. ಯಜಮಾನನು ಈ ದೀನ ಪ್ರಾಣಿಯನ್ನು ಬಹಳ ದುಡಿಸುತ್ತಾನೆ. ಕತ್ತೆಯನ್ನು ಯಾರಿಗಾಗಿ ತಾನು ಹಗಲು ರಾತ್ರಿ ದುಡಿಯುತ್ತೇನೆ ಎನ್ನುವುದು ಕತ್ತೆಗೆ ನಿಜವಾಗಿ ತಿಳಿಯುವುದಿಲ್ಲ. ಒಂದು ಹುಲ್ಲಿನ ಕಟ್ಟನ್ನು ತಿಂದು ಹೊಟ್ಟೆ ತುಂಬಿಸಿಕೊಳ್ಳಬಹುದು. ಯಜಮಾನನು ಬಡಿಯುತ್ತಾನೆ ಎನ್ನುವ ಭಯದಲ್ಲೇ ಸ್ವಲ್ಪ ನಿದ್ರೆ ಮಾಡುವುದು, ತುಂಬಿಸಿಕೊಳ್ಳುವುದು, ನಿದ್ರೆ ಮಾಡುವುದು. ಹೆಣ್ಣು ಕತ್ತೆಯಿಂದ ಮತ್ತೆ ಮತ್ತೆ ಒದಿಸಿಕೊಳ್ಳುವ ಅಪಾಯವಿದ್ದರೂ ತನ್ನ ಲೈಂಗಿಕ ಬಯಕೆಯನ್ನು ತೀರಿಸಿಕೊಳ್ಳುವುದು. ಇಷ್ಟರಿಂದಲೇ ಅದು ತೃಪ್ತಿ ಪಟ್ಟುಕೊಳ್ಳುತ್ತದೆ. ಇದನ್ನು ನಮ್ಮ ಜೀವನದಲ್ಲಿ ಅಪ್ಲೈ ಮಾಡಬೇಕು. ಇದೇ ನಡೀತಾ ಇರೋದು, ನಮಗೆ ಗೊತ್ತೇ ಇಲ್ಲ, ಇದೇ ನಡೀತಾ ಇರೋದು. ಅದಕ್ಕೋಸ್ಕರ ನಾವು ಶ್ರೀಲ ಪ್ರಭುಪಾದರು ಹೇಳಿದ ರೀತಿಯಲ್ಲಿ ನಾವು ಜೀವನ ಮಾಡ್ಲಿಕ್ಕೆ ಆಗ್ತಿಲ್ಲ. ಅದಕ್ಕೆ ಕಾರಣ ನಾವು 100 ಕೊಡಬಹುದು. ಅವರು ಒಪ್ಪುತ್ತಾ ಇಲ್ಲ, ಇವರು ಒಪ್ಪುತ್ತಾ ಇಲ್ಲ, ನಾನು ಒಪ್ಪುತ್ತಾ ಇಲ್ಲ, ಅವರು ಒಪ್ಪುತ್ತಾ ಇಲ್ಲ, ನನಗೆ ಹೀಗೆ ಆಗ್ತಾ ಉಂಟು, ಹಾಗೆ ಆಗ್ತಾ ಉಂಟು, ಹೆಲ್ತ್ ಸರಿ ಇಲ್ಲ. ಆದರೆ ಮೂಲ ಕಾರಣ ನಮಗೆಲ್ಲರಿಗೂ ಇದೇ ಮೂಲ ಕಾರಣ. ಗೊತ್ತಿಲ್ಲದೆ ಈ 3 ವಿಚಾರಗಳು. ಯಾವುದು? ಹೊಟ್ಟೆ ತುಂಬಿಸಿಕೊಳ್ಳೋ ವಿಚಾರ, ಭಯ, ಆಮೇಲೆ ಇಂದ್ರಿಯ ತೃಪ್ತಿಯ ಬಯಕೆ. ಈ 3 ವಿಚಾರ ಉಂಟಲ್ಲ, ಅದು ನಮಗೆ ಹೃದಯದಲ್ಲಿ ಅಷ್ಟು ಸ್ಟ್ರಾಂಗ್ ಇದೆ. ಅದ ಕಾರಣ ನಾವು ಇನ್ನೂ ಇಂಟೆನ್ಸ್ ಆಗಿ ಹರೇ ಕೃಷ್ಣ ಮಹಾಮಂತ್ರ ಜಪವನ್ನು ಮಾಡಬೇಕು. ಇನ್ನೂ ಸೀರಿಯಸ್ ಆಗಿ, ತುಂಬಾ ಸೀರಿಯಸ್ ಆಗಿ ಕೂತ್ಕೊಂಡು ಜಪ ಮಾಡಬೇಕು. ಆಗ ನಿಧಾನವಾಗಿ ನಮಗೆ ಹೆಲ್ಪ್ ಆಗುತ್ತೆ. ನಾವೆಲ್ಲ ಸೇರಿ ಜೊತೆಯಲ್ಲಿ ನಮಗೆಲ್ಲರಿಗೂ ಹೆಲ್ಪ್ ಆಗುವ ರೀತಿಯಲ್ಲಿ ಜಪ ಮಾಡಬೇಕು. ಇಷ್ಟರಿಂದಲೇ ಇದು ಪಟ್ಟುಕೊಳ್ಳುತ್ತದೆ. ಆ ತೃಪ್ತಿಯಿಂದ ನಮಗೆ ಕೃಷ್ಣನ ಭಕ್ತಿ ಸಿಗುವುದಿಲ್ಲ. ಕತ್ತೆಯು ಒಮ್ಮೊಮ್ಮೆ ಕಾವ್ಯವನ್ನು, ತತ್ವಶಾಸ್ತ್ರವನ್ನು ಹಾಡುತ್ತದೆ. ಆದರೆ ಈ ಅರಚುವಿಕೆಯು ಇತರರಿಗೆ ತೊಂದರೆಯನ್ನೇ ಮಾಡುತ್ತದೆ. ತಾನು ಯಾರಿಗಾಗಿ ಕೆಲಸ ಮಾಡಬೇಕು ಎಂದು ತಿಳಿಯದ ಮೂರ್ಖ ಫಲಾಪೇಕ್ಷಿ ಮನುಷ್ಯನ ಸ್ಥಿತಿಯೂ ಇದೆ. ಸ್ವಲ್ಪ ಪಾಸ್ ಕೊಟ್ಟೆ. ಯಾಕೆ ಪಾಸ್ ಕಟ್ಟೆ ಅಂತ ಹೇಳಿದ್ರೆ, ನಮ್ಮೆಲ್ಲರ ಜೀವನದಲ್ಲಿ ಇದೇ ತಾನೇ ನಡೀತಾ ಇರೋದು. ನಾವು ಯಾರಿಗೋಸ್ಕರ ಕೆಲಸ ಮಾಡ್ತಿದ್ದೇವೆ? ಗೊತ್ತಿಲ್ಲದೆ ಕೆಲಸ ಮಾಡ್ತಿದ್ದೇವೆ. ನಾವೆಲ್ಲ ಯಾಕೆ ಮಾಡ್ತಿದ್ದೇವೆ? ಗೊತ್ತೇ ಇಲ್ಲ ಯಾಕೆ ಮಾಡ್ತಿದ್ದೇವೆ. ಹಣ ಅಂತ ಹೇಳೋ ಉದ್ದೇಶವಿಟ್ಟುಕೊಂಡು ಎಲ್ಲವೂ ಏನೂ ಮಾಡಬಹುದು ಅಂತ ಹೇಳೋ ದೃಷ್ಟಿಕೋನ ನಮಗೆಲ್ಲ. ಅದಕ್ಕೆ ನಾವು ಹಿಂದಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡುವಾಗ 2ನೇ ಅಧ್ಯಾಯ 3ನೇ ಅಧ್ಯಾಯದಲ್ಲಿ ಅಕರ್ಮ ವಿಕರ್ಮ ಅಂತೆಲ್ಲ ಬಂದಿದೆಯಲ್ಲ, ನೆನಪಿರ್ಬೋದು. ಆಗ ನಾವು ಡಿಸ್ಕಷನ್ ಮಾಡಿದ್ದೇವೆ, ಕರ್ಮ ಅಂತ ಹೇಳಿದ್ರೆ ವೇದ ವಿಹಿತ ಕರ್ಮ ಅಂತ ಹೇಳಿ, ಅದು ಮಾಡಿದ್ರೆ ಮಾತ್ರ ಭಗವಂತನ ಭಕ್ತಿ ಮಾಡ್ಲಿಕ್ಕೆ. ಆದ ಕಾರಣ ಅದಕ್ಕೆ ವರ್ಣಾಶ್ರಮ ಧರ್ಮ ಅಂತ ಹೇಳ್ತಾರೆ. ಮಿಕ್ಕಿದ್ದು ಎಲ್ಲ, ಉದಾಹರಣೆಗೆ ವಿಕರ್ಮ ಇಲ್ಲ.
ನಾವೆಲ್ಲ ಮಾಡ್ತಾ ಇರೋದು ವಿಕರ್ಮ. ಅಂದ್ರೆ ನಮ್ಗೆ ಗೊತ್ತಿಲ್ಲ ನಮ್ಮ ಗುಣ ಯಾವುದು ಅಂತ ಹೇಳಿ ನಾವು ಏನೋ ಕೆಲಸ ಮಾಡಿ, ಯಾರಿಗೋ ಕೆಲಸ ಮಾಡಿ, ಏನೋ ಹಣ ತಕೊಂಡು ಕಿಸೆಗೆ ಹಾಕ್ತಾ ಇದ್ದೇವೆ. ಇರ್ಲಿ, ನಮಗೆಲ್ಲ ಒಂದು ಭಾಗ್ಯ ಏನು ಅಂತ ಹೇಳಿ, ಆ ಸಿಕ್ಕಿದ ಹಣವನ್ನಾದರೂ ನಮಗೆ ಭಗವಂತನ ಸೇವೆಯಲ್ಲಿ ನಿಯೋಜಿಸ್ಲಿಕ್ಕೆ ಅವಕಾಶ ಇದೆ. ಅದೊಂದು ನಮ್ಮ ಭಾಗ್ಯ ವಿನಃ ಬೇರೆ ಯಾವ ಭಾಗ್ಯ ಇಲ್ಲ. ನಾವೇನ್ ಕೆಲಸ ಮಾಡ್ತಿದ್ದಿದ್ದು ನಮಗೆಲ್ಲ ಗೊತ್ತು. ಕರ್ಮದ ಉದ್ದೇಶವು ಯಜ್ಞ ಎಂದು ಅವನಿಗೆ ತಿಳಿಯದು. ಎಷ್ಟು ಇಂಪಾರ್ಟೆಂಟ್ ಇದು ನೋಡಿ. ನಾವು ಮಾಡುವ ಕೆಲಸ ಅಂತ ಹೇಳಿದ್ರೆ ಅದರ ಉದ್ದೇಶ ಯಜ್ಞ. ಯಜ್ಞ ಅಂದ್ರೆ ಏನು? ಯಜ್ಞ ಅಂತ ಹೇಳಿದ್ರೆ ಕೃಷ್ಣ, ವಿಷ್ಣು, ಅವನ ಸೇವೆಯೇ ನಿಜವಾದ ಕರ್ಮ ಅಂತ ಹೇಳುವಂಥದ್ದು ಇದೆ. ಅಥವಾ ನಾವೇನಾದ್ರೂ ಕೆಲಸ ಮಾಡಿದ್ರೆ ಆ ಕೆಲಸದ ಫಲ, ಉದ್ದೇಶ ಎಲ್ಲವೂ ಭಗವಂತನಿಗಾಗಿ ಆಗಿರ್ಬೇಕು. ನಾವು ಏನೇ ಕೆಲಸ ಮಾಡಿರ್ಲಿ, ಆ ಕೆಲಸದ ಫಲ, ಉದ್ದೇಶ ಎಲ್ಲವೂ ಭಗವಂತನ ತೃಪ್ತಿಗಾಗಿರ್ಬೇಕು ಅಂತ ಹೇಳಿ ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ ಇಲ್ಲಿ ಶ್ರೀಲ ಪ್ರಭುಪಾದರು. ಅನೇಕ ಸಲ ತಾವೇ ಸೃಷ್ಟಿಸಿಕೊಂಡ ಕರ್ತವ್ಯಗಳ ಹೊರೆಯನ್ನು ನೀಗುವುದಕ್ಕಾಗಿ ಹಗಲು ರಾತ್ರಿ ದುಡಿಯುವವರು ಜೀವಿಯ ಅಮೃತತ್ವದ ವಿಷಯ ಕೇಳಲು ತಮಗೆ ಸಮಯವೇ ಇಲ್ಲ ಎನ್ನುತ್ತಾರೆ. ಆತ್ಮದ ಬಗ್ಗೆ ಹೇಳಿದ್ರೆ ಹೋಗಯ್ಯ ನೀನು, ನಾವೆಲ್ಲ ಆತ್ಮಗಳು, ನೀನೇನು ದೊಡ್ಡ ಆತ್ಮ ಅಂತ ಹೇಳಿಕ್ ಬರ್ತಿದ್ಯಾ, ನಂಗೆ ನಂದೇ ಕೆಲಸ ಇದೆ, ಡೋಂಟ್ ಡಿಸ್ಟರ್ಬ್ ಮೀ. ಭಗವದ್ಗೀತೆ ಕ್ಲಾಸ್ಗೆ ಬನ್ನಿ ಅಂತ ಹೇಳಿದ್ರೆ ಡೋಂಟ್ ಡಿಸ್ಟರ್ಬ್ ಮೀ, ನನ್ನ ಕೆಲಸ ಇದೆ, ನನಗೆ ಅಲ್ಲಿ ಔಟಿಂಗ್ ಹೋಗ್ಲಿಕ್ಕಿದೆ, ನಂಗೆ ಡಿಸ್ಟರ್ಬ್ ಮಾಡಬೇಡಿ. ಈ ಮೂಢರು ತಮ್ಮ ಶ್ರಮದ ಬಹು ಸ್ವಲ್ಪ ಭಾಗವನ್ನು ಮಾತ್ರ ಸವಿಯುತ್ತಾರೆ. ಎಷ್ಟು ಹಣ ಮಾಡಿರ್ತಾರೆ, ಸಾಯುವಾಗ ತಗೊಂಡು ಹೋಗ್ತೇವ? ಇಲ್ಲ. ತುಂಬಾ ಮಾಡಿರ್ತೇವೆ. ಯಾರಿಗೆ ಮಾಡಿರ್ತಾರೆ? ಅವನವನ ಸ್ವಂತಕ್ಕೆ ಪ್ರಯೋಜನಕ್ಕೆ ಇಲ್ಲ. ಸ್ವಂತ ಅಂತ ಅನ್ಕೊಂಡವರಿಗೆ ಕೊಡ್ತಾರೆ. ಸ್ವಂತ ಅಂತ ಅನ್ಕೊಂಡವರಿಗೆ ಕೊಡ್ತಾರೆ. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಆದರೂ ಅವರಿಗೆ ನಾಶವಾಗಿ ಹೋಗುವ ಐಹಿಕ ಗಳಿಕೆಯೇ ಜೀವನ ಸರ್ವಸ್ವ. ಕೆಲವೊಮ್ಮೆ ಅವರಿಗೆ ಕರುಳಿನ ಹುಣ್ಣು ಅಥವಾ ಅಜೀರ್ಣ ಇದ್ದರೂ ಕರ್ಮಫಲಕ್ಕಾಗಿ ನಿದ್ರೆ ಇಲ್ಲದೆ ಹಗಲು ರಾತ್ರಿಗಳನ್ನು ಕಳೆಯುತ್ತಾರೆ. ಅಂದ್ರೆ ಏನೇನೋ ಹೆಲ್ತ್ ಪ್ರಾಬ್ಲಮ್ ಬರ್ತದೆ, ಆದ್ರೂ ಹೋಗ್ತಾರೆ ಕೆಲಸಕ್ಕೆ. ಆದ್ರೂ ಹೇಗಾದ್ರೂ ಮಾಡಿ ಕೆಲಸ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಉಳಿಸ್ಬೇಕು, ಮಕ್ಕಳಿಗೆ ಉಳಿಸ್ಬೇಕು, ಮನೆ ಮಕ್ಕಳಿಗೆ ಉಳಿಸ್ಬೇಕು, ಮಾಡಬೇಕು ಅಂತ ಹೇಳಿ. ಇಲ್ಲ, ಸುಮ್ಮನೆ ಕುತ್ಕೊಳ್ಳಿಕ್ಕೆ ಆಗುದಿಲ್ಲ. ಯಾರು ಸುಮ್ಮನೆ ಕುತ್ಕೊಳ್ಳಿಕ್ಕೆ ಹೇಳ್ತಿದ್ದಾರೆ? ಭಕ್ತರು ಸುಮ್ಮನೆ ಕುತ್ಕೊಳ್ಳಿಕ್ಕೆ ಹೇಳ್ತಾ ಇಲ್ಲ, ಭಕ್ತರು ಭಗವಂತನ ಸೇವೆ ಮಾಡ್ಲಿಕ್ಕೆ ಹೇಳ್ತಿದ್ದಾರೆ. ಭಗವಂತನ ಸೇವೆ ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ಳೋ ವಿಷಯವೇ ಅಲ್ಲ ಅಲ್ಲಿ. ಆದ ಕಾರಣ ನಾವೆಲ್ಲರೂ ಈಗ 30ರಲ್ಲಿ ಇರ್ಬೋದು, 50ರಲ್ಲಿ ಇರ್ಬೋದು, 40ರಲ್ಲಿ ಇರ್ಬೋದು, ಕೆಲವರು 60ರಲ್ಲಿ ಇರ್ಬೋದು, ನಾವೆಲ್ಲ 70ರಲ್ಲಿ ಇರ್ಬೋದು ನಾವು ಏಜ್. ಆದರೆ ನಾವು ನಿಧಾನವಾಗಿ ಏನು ಚಿಂತನೆ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಜೀವನದ ಇನ್ನು ಬರ್ತಾ 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 ನಮಗೆ ಯಾವಾಗ ಕಷ್ಟ ಅಂತ ಅನ್ನಿಸ್ತಾ ಇದೆ, ಕೆಲಸ ಮಾಡೋದೆಲ್ಲ ಬೇಡ ಅಂತ ಅನ್ನಿಸುವ ಕೂಡಲೇ ಬಿಟ್ಟು ಸಂಪೂರ್ಣವಾಗಿ ಕೃಷ್ಣನ ಸೇವೆಯಲ್ಲಿ ತೊಡಗಬೇಕು. ನಾವು ಆ ಒಂದು ಮನಸ್ಥಿತಿ ನಮಗೆ ಡೆವಲಪ್ ಆಗಬೇಕು. ಅದೇ ನಿಜವಾದ ವೈರಾಗ್ಯ. ಯಾಕೆಂದ್ರೆ ನಾವೆಲ್ಲ ಗೃಹಸ್ಥರು, ಹೆಚ್ಚಿನವರೆಲ್ಲ ಗೃಹಸ್ಥರು. ನಮಗೊಂದು ಏಮ್ ಇರ್ಬೇಕು, ಇಷ್ಟು ವರ್ಷ ನಾನು ದುಡಿತೇನೆ, ಇಷ್ಟು ದುಡಿದಾದ್ಮೇಲೆ ನಾನು ಪಾರ್ಷಿಯಲ್ ದುಡಿತೇನೆ, ಅಂದ್ರೆ ಸ್ವಲ್ಪ ಸ್ವಲ್ಪ ದುಡಿತೇನೆ, ಆಮೇಲೆ ಹೆಚ್ಚು ಕೃಷ್ಣನ ಸೇವೆ ಮಾಡ್ತೇನೆ, ಆಮೇಲೆ ಮುಂದೆ ಹೋಗ್ತಾ ಕಂಪ್ಲೀಟ್ ಆಗಿ ಕೃಷ್ಣನ ಸೇವೆ ಮಾಡ್ತೇನೆ. ಇಲ್ಲದ್ರೆ ಏನ್ ಮಾಡ್ತೇನೆ, ಈ ವಿಷಯ ನಾನು ಹೃದಯಕ್ಕೆ ತಕೊಳ್ಳಿಲ್ಲ ಅಂದ್ರೆ ಪಾರ್ಕಿಗೆ ಹೋಗಿ ಇಸ್ಪೇಟ್ ಆಡ್ತೇನೆ, ಪಾರ್ಕಿಗೆ ಹೋಗಿ ಅವ್ರನ್ನ ಇವ್ರನ್ನ ನೋಡ್ತೇನೆ, ಟಿವಿ ನೋಡ್ತೇನೆ, ಧಾರಾವಾಹಿ ನೋಡ್ತೇನೆ, ವೃದ್ಧಾಪ್ಯದಲ್ಲಿ ನಾನು ಇದೇ ಮಾಡ್ತೇನೆ. ಅಷ್ಟರವರೆಗೆ ಬದುಕ್ತೇನೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಅಕಸ್ಮಾತ್ ಬದುಕಿದ್ರೆ ಹೀಗೆ ಮಾಡಿ ಜೀವನ ವ್ಯರ್ಥ ಮಾಡ್ತೇನೆ. ಆದ ಕಾರಣ ನಾವು ಸೀರಿಯಸ್ ಆಗಿ ಥಿಂಕ್ ಮಾಡಬೇಕು. ಈಗಲೇ ಸಾಧ್ಯವಾದಷ್ಟು ಜಾಸ್ತಿ ಮಾಡ್ಲಿಕ್ಕೆ ಪ್ರಯತ್ನ. ಅಕಸ್ಮಾತ್ ಸಮಯವೇ ಇಲ್ಲ ಅಂತ ಹೇಳಿದ್ರೆ ಪ್ಲಾನಿಂಗ್ ಅಂತೂ ಮಾಡ್ಲೇಬೇಕು. ಕೆಲವೊಮ್ಮೆ ಅದಾಯ್ತು, ಭ್ರಾಮಕ ಒಡೆಯರ ಲಾಭಕ್ಕಾಗಿ ಶ್ರೀಲ ಪ್ರಭುಪಾದರು ಹೇಳಿದ್ದು ಒಂದೊಂದು ನಮ್ಮ ಹೃದಯಕ್ಕೆ ನಾಟ್ತದೆ. ಭ್ರಾಮಕ ಒಡೆಯ ಅಂದ್ರೆ ಏನು? ಸೆನ್ಸ್ ಗ್ರಾಟಿಫಿಕೇಶನ್ ಮಾಡುವ ಬಾಸಿಗೆ ನಾನು ಕೆಲಸ ಮಾಡುದು. ಭ್ರಾಮಕ ಒಡೆಯರ ಲಾಭಕ್ಕಾಗಿ ಹಗಲು ರಾತ್ರಿ ದುಡಿಯುವುದರಲ್ಲೇ ತನ್ಮಯರಾಗಿರುತ್ತಾರೆ. ನಾನು ಒಂದು ಸಲ ನಾನು ಯೂನಿವರ್ಸಿಟಿಯಲ್ಲಿ ಕಲಿತಾ ಇರುವಾಗ ಒಬ್ರು ಪ್ರೊಫೆಸರ್ ಇದ್ರು. ಅವರ ಕೆಳಗೆ PhD ಮಾಡಬೇಕು ಅಂತ ಹೇಳಿದ್ರೆ ಆ PhD ಮಾಡುವ ಸ್ಟೂಡೆಂಟ್ ಅವರ ಮನೆಗೆ ಹೋಗಿ ಅವರ ಬಟ್ಟೆ ತೊಳಿಬೇಕಿತ್ತಂತೆ. ಈ ರೀತಿ ತಮ್ಮ ನಿಜವಾದ ಪ್ರಭು ಯಾರೆಂದು ತಿಳಿಯದ ಈ ಮೂರ್ಖ ಕೆಲಸಗಾರರು ಧನ ಪಿಶಾಚಿಯ ಸೇವೆಯಲ್ಲಿ ತಮ್ಮ ಮೌಲಿಕವಾದ ಕಾಲವನ್ನು ವ್ಯರ್ಥ ಮಾಡುತ್ತಾರೆ. ದುರದೃಷ್ಟದಿಂದಾಗಿ ಅವರು ಎಲ್ಲ ಪ್ರಭುವಿಗೆ ಶರಣಾಗುವುದಿಲ್ಲ. ಯೋಗ್ಯವಾದ ಮೂಲಗಳಿಂದ ಅವನ ವಿಷಯವನ್ನು ಕೇಳಲು ಬಿಡುವು ಮಾಡಿಕೊಳ್ಳುವುದೂ ಇಲ್ಲ.
ಹೊಲಸನ್ನು ತಿನ್ನುವ ಹಂದಿಗಳಿಗೆ ಸಕ್ಕರೆ ತುಪ್ಪದಿಂದ ಮಾಡಿದ ಸಿಹಿ ತಿಂಡಿಗಳು ಬೇಕಾಗುವುದಿಲ್ಲ. ಕೃಷ್ಣ, ಹೊಲಸನ್ನು ತಿನ್ನುವ ಹಂದಿಗಳಿಗೆ ಅಂದ್ರೆ ಶ್ರೀಲ ಪ್ರಭುಪಾದರು ಯಾರಿಗೆ ಹೇಳ್ತಾ ಇರುವಂತದ್ದು ಅಂತ ನಾವು ಸ್ವಲ್ಪ ಥಿಂಕ್ ಮಾಡೋಣ. ನಂಗೆ ಹೇಳ್ತಾ ಇರುವಂತದ್ದು, ಹೊಲಸನ್ನು ತಿನ್ನುವ ಹಂದಿಗಳಿಗೆ ಸಕ್ಕರೆ ತುಪ್ಪದಿಂದ ಮಾಡಿದ ಸಿಹಿ ತಿಂಡಿಗಳು ಬೇಕಾಗುವುದಿಲ್ಲ. ಅಂದ್ರೆ ಸಕ್ಕರೆ ತುಪ್ಪ ಅಂದ್ರೆ ಕೃಷ್ಣ. ನಮಗೆ ಕೃಷ್ಣ ಬೇಡ. ಯಾವುದು ಬೇಕು? ಇಂದ್ರಿಯ ತೃಪ್ತಿ. ಅದೇ ಬೀದಿಯಲ್ಲಿ ಸಿಕ್ಕುವಂತಹ ವಾಸನೆಯುಕ್ತವಾದ ವಿಚಾರವೇ ಸುಖ ಕೊಡುತ್ತದೆ ನಮಗೆ, ಖುಷಿ ಕೊಡುತ್ತದೆ ನಮಗೆ. ಇದೇ ರೀತಿಯಲ್ಲಿ ಮೂರ್ಖ ಶ್ರಮಜೀವಿಯು ಕ್ಷಣಭಂಗುರವಾದ ಐಹಿಕ ಜಗತ್ತಿನ ಇಂದ್ರಿಯ ಭೋಗಗಳ ಸುದ್ದಿಯನ್ನು ಆಯಾಸವೆನ್ನುವುದೇ ಇಲ್ಲದೆ ಕೇಳುತ್ತಲೇ ಇರುತ್ತಾನೆ. ಮೂವಿಗೆ ಹೋಗೋದು, ಯಾವುದು ಹೊಸ ಮೂವಿ ಬಿಡುಗಡೆ ಆಯ್ತು ಅಲ್ಲಿಗೆ ಹೋಗ್ಬೇಕು. ಅದು ಏನಕ್ಕೆ ಹೋಲಿಸಿದ್ದಾರೆ ಶ್ರೀಲ ಪ್ರಭುಪಾದರು? ಹೊಲಸಿಗೆ ಹೋಲಿಸಿದ್ದಾರೆ ಅದನ್ನ. ನಮಗೆ ಸಕ್ಕರೆ ತುಪ್ಪದಿಂದ ಮಾಡಿದ ಒಳ್ಳೆಯ ಖಾದ್ಯಕ್ಕೆ ನಮಗೆ ಆಸೆ ಇಲ್ಲ. ಹೊರಗೆ ಹೋಟ್ಲು ಆತ್ಲು ಈ ಕಡೆ ಎಲ್ಲ ಹೋಗಿ ತಿನ್ನುವ ಆಸೆ ನಮಗೆ. ರೋಡ್ ಸೈಡ್ ಅಲ್ಲಿ ಮಾಡುವ ಫುಡ್ ತಿನ್ನುವ ಆಸೆ. ಭಗವಂತನಿಗೆ ನಿಯೋಜಿಸಿದ ಎಲ್ಲವೂ ಇದೆಯಾ? ಭಗವಂತನಿಗೆ ಕೊಡದ ಎಲ್ಲವೂ ಇದೆಯಾ? ಆದ ಕಾರಣ ಅಂಥದ್ದಕ್ಕೆ ನಮಗೆ ಆಸೆ ಜಾಸ್ತಿ. ಅಂತಹ ಭೋಗದ ಕಡೆಯೇ ನಮ್ಮ ಮನಸ್ಸು ಹೋಗ್ತಾ ಇರುವಂಥದ್ದು. ಎಂತ ಒಂದು ವಿಪರ್ಯಾಸ. ಆದರೆ ಐಹಿಕ ಜಗತ್ತನ್ನು ಚಲಿಸುವ ಶಾಶ್ವತ ಜೀವಂತ ಶಕ್ತಿಯ ವಿಷಯವನ್ನು ಕೇಳಲು ಅವನಿಗೆ ಸಮಯವೇ ಇರುವುದಿಲ್ಲ. ಶಾಶ್ವತವಾದ ಭಗವಂತನ ಬಗ್ಗೆ ಕೇಳಲಿಕ್ಕೆ ಸಮಯ ಇಲ್ಲ. ಇವತ್ತು ಇಲ್ಲಿಗೆ ನಿಲ್ಸೋಣ. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಓದೋಣ. ಎಷ್ಟು ಪಾಯಿಂಟ್ ಆಯ್ತು? ಒಂದನೇ ಪಾಯಿಂಟ್ ಆಯ್ತು. ಎರಡನೇ ಪಾಯಿಂಟ್ ನಾಳೆ ನೋಡೋಣ. ಹರೇ ಕೃಷ್ಣ. ಧನ್ಯವಾದ. ಪ್ರಣಾಮಗೆಲ್ಲರಿಗೂ. ಧನ್ಯವಾದ. ನಾಳೆ ಮುಂದುವರಿದ ಭಾಗ ನಾಳೆ.